ಹಲ್ಲೆಲೂಯಾ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಯೋಹಾನ ಬರೆದ ಸುವಾರ್ತೆ 8ನೇ ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಟ್ಟಿಗನಾಗಿ ಬಿಡಲಿಲ್ಲ ಅಂದನು. ತೆಲುಗಲ್ಲಿ ಹೋದ್ರಿ, ತಮಿಳಲ್ಲಿ ಹೋದ್ರಿ. யோவான் எழுதிய சுவிசேஷம் 8ஆம் அதிகாரம் 29வது வசனம். என்னை அனுப்பினவர் என்னுடனே கூட இருக்கிறார். பிதாவுக்கு பிரியமானவைகளை நான் எப்பொழுதும் செய்கிறபடியால் அவர் என்னை தனியே இருக்க விடவில்லை என்றார். తెలుగు భాషలో ఓదినోడు ನನಗೆ 8ನೇ ಅಧ್ಯಾಯ 29ನೇ ವಚನ. నన్ను పంపినవాడు నాకు తోడయున్నాడు. ఆయన ఇష్టమైన కార్యము నేను ఎల్లప్పుడూ చేయుదును కనుక ఆయన నన్ను ఒంటరిగాను విడిచిపెట్టలేదు చెప్పాను. ಹಲ್ಲೆಲೂಯಾ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾತು, ಎರಡು ಭಾಗವಾಗಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಉಂಟು. ಮೊದಲನೇದಾಗಿ ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ. ಎರಡನೇದಾಗಿ ಆತನಿಗೆ ಮೆಚ್ಚಿದ್ದನ್ನು ಮಾಡುವಾಗ ಆತನು ನನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂಬತಕ್ಕಂಥ ವಿಷಯವನ್ನು ಕುರಿತು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದೆ. ಹಲ್ಲೆಲೂಯಾ. ಇಲ್ಲಿ ಈ ವಾಕ್ಯ ಭಾಗವನ್ನು ಯೇಸು ಸ್ವಾಮಿ ತನ್ನ ತಂದೆಯನ್ನು ಕುರಿತು ಕೊಡುವಂತ ಒಂದು ಸಾಕ್ಷಿ. ಯಾರಿಗೆ? ನಮ್ಮಂತವರಿಗೆ. ಏನಂತ ಹೇಳಿದ್ದಾರೆ? ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಕ್ಕಂಥ ಮೊದಲನೇ ಕಾರ್ಯ, ದೇವರು ಯಾರನ್ನು ಕಳಿಸಿಕೊಡ್ತಾನೋ ಅವನನ್ನ ಒಂಟಿಯಾಗಿ ಕಳಿಸಿಕೊಡುವುದಿಲ್ಲ. ನೀವು ಚೆನ್ನಾಗಿ ತಿಳ್ಕೊಡ್ರಿ. ದೇವರು ಯಾರನ್ನಾದ್ರೂ ಕಳಿಸಿಕೊಟ್ರೆ ಆ ದೇವರು ಕಳಿಸಿಕೊಟ್ಟಂತ ವ್ಯಕ್ತಿಯನ್ನ ಒಂಟಿಯಾಗಿ ಕಳಿಸಿಕೊಡುವುದಿಲ್ಲ. ಆದರೂ ಅವರೊಟ್ಟಿಗೆ ಇದ್ದು ಅವರ ಜೊತೆಗೆ ಹೋಗುವ ದೇವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ತಂದೆ ಆಗಿರುವ ದೇವರು ನನ್ನನ್ನು ಕಳಿಸಿಕೊಟ್ಟನು, ಆದರೆ ಆತನು ನಾನು ಆತನಿಗೆ ಅದನ್ನೇ ಮೊದಲನೇ ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನನ್ನನ್ನು ಕಳಿಸಿಕೊಟ್ಟಂತ ತಂದೆ ನನ್ನ ಸಂಗಡ ಇದ್ದಾನೆ. ಈಗ ನಾನೇನ್ ಮಾಡಬೇಕು? ತಂದೆಯಾಗಿರುವ ದೇವರು ನನ್ನ ಸಂಗಡ ಇರುವಾಗ ನಾನು ಆತನಿಗೆ ದುಃಖ ಪಡುವ ರೀತಿ ನಡ್ಕೊಳ್ಬೇಕಾ, ಸಂತೋಷಪರವಾಗಿ ನಡೆಯುವ ರೀತಿ ನಡ್ಕೊಳ್ಬೇಕಾ ಎಂಬತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಬೇಕಾಗಿದೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಕಳಿಸಿಕೊಟ್ಟಂತ ದೇವರು ತಂದೆ ನನ್ನ ಜೊತೆಯಲ್ಲಿ ಇದ್ದಾನೆ, ಆದ್ದರಿಂದ ನಾನು ಮಾಡುವಂತ ಎಲ್ಲ ಕೆಲಸಗಳು ಆತನು ಮೆಚ್ಚುವಂತದ್ದಾಗಿದೆ. ಎಲ್ಲ ಜೋರಾಗಿ ಚಪ್ಪಾಳೆ ಕಲಿಸ್ತೀನಿ. ಅದೇ ಪ್ರಕಾರವಾಗಿ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮ ಒಬ್ಬೊಬ್ಬರಿಗೆ ಕೊಡ್ತಕ್ಕಂಥ ಒಂದು ಪ್ರಶ್ನೆ, ನಾನು ನಿಮ್ಮನ್ನು ಕಳಿಸಿಕೊಟ್ಟಿದ್ದೇನೆ. ಎಲ್ಲಿ ಕಳಿಸಿಕೊಟ್ಟಿದ್ದೇನೆ? ಲೋಕಕ್ಕೆ ನಿಮ್ಮನ್ನು ಕಳಿಸಿಕೊಟ್ಟಿದ್ದೇನೆ. ಯಾಕೆ? ಸತ್ಯವೇದ ಹೇಳ್ತಾ ಇದ್ರೆ, ಹೋಗಿರಿ, ಲೋಕದ ಕಟ್ಟೆ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಇವತ್ತು ರಕ್ಷಿಸಲ್ಪಟ್ಟಂತ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ, ನಾವು ರಕ್ಷಿಸಲ್ಪಟ್ಟದ್ದು ನಮ್ಮ ಅನುಕೂಲಕ್ಕೋಸ್ಕರವಾಗಿ ಮಾತ್ರ ಅಲ್ಲ, ನಾವು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೋಸ್ಕರವಾಗಿ ಅಲ್ಲ. ನಾವು ರಕ್ಷಿಸಲ್ಪಟ್ಟು ನಾವು ಪರಿಶುದ್ಧರು ನಾವು ವಿಶ್ವಾಸಗಳು ಎಂಬುದಾಗಿ ಹೇಳಿಕೊಳ್ಳಿಕ್ಕೋಸ್ಕರವಾಗಿ ಮಾತ್ರ ಅಲ್ಲ. ನಿನ್ನಂತೆ ಹಳೆ ಜೀವಿತದಲ್ಲಿ ಇರ್ತಕ್ಕಂಥ ಜನರ ಬಳಿಗೆ ನೀನು ಹೋಗಿ ಯೇಸು ಒಳ್ಳೆಯವನು ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ನನ್ನನ್ನು ಕಳಿಸಿಕೊಟ್ಟಂತ ದೇವರು ನನ್ನೊಂದಿಗಿದ್ದಾನೆ ಎಂಬುದಾಗಿ ಸಹ ಹೇಳಬೇಕು. ಅದರ ಜೊತೆಗೆ ನಾವು ಆತನು ಮೆಚ್ಚುವಂತ ಕೆಲಸವನ್ನು ಸಹ ನಾವು ಮಾಡಬೇಕು ಎಂಬತಕ್ಕಂಥ ತೀರ್ಮಾನದೊಂದಿಗೆ ನಾವು ಅನ್ಯ ಜನರ ಬಳಿಗೆ ನಾವು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಮ್ಮನ್ನು ಕರೆದಂತ ದೇವರು ಎಂತ ದೇವರಂತೆ? ನಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲಿ ಇರುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮಲ್ಲಿ ಮಕ್ಕಳಿದ್ದಾರೆ ಅಂದ್ಕೊಳ್ರಿ. ಇವಾಗ ಮಕ್ಕಳಿಗೆ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಏನಾದ್ರು ತಗಮ್ಮ ಅಂತ ಹೇಳ್ತೀರಾ. ಅವ್ನು ಒಂಟಿಯಾಗಿ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾನೆ? ಜೊತೆಲಿ ಅಪ್ಪ ಅಮ್ಮ ಹೋದ್ರೆ ಅವ್ನು ಹೆಂಗ್ ಬರ್ತಾನೆ? ಗಮನಿಸಿದ್ರೆ ಯಾವತ್ತಾದ್ರೂ ಗಮನಿಸಿದ್ರಾ? ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ತಗಮ್ಮ ಅಂದ್ರೆ ಹಿಂಗೆ 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 ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಅಪ್ಪನ ಅಮ್ಮ ಜೊತೆಗಿದ್ರೆ ಜೊತೆಗೆ ಬರ್ತಾ ಇರ್ತಾನೆ ಅಲ್ವಾ? ಕೆಲವು ಟೈಮಲ್ಲಿ ಏನ್ ಮಾಡ್ತೀವಿ, ಗಂಡಸರು ನಾವೆಲ್ಲ ಗಂಡಸರು ಇದ್ದೀವಿ. ನೀವೇನ್ ಮಾಡ್ತೀವಿ? ತರಕಾರಿ ತಗೊಂಬಂತ ಕಳಿಸ್ತೀರಿ. ನೀವು ಏನ್ ತಗೊಂಬಂತ ಕಳಿಸ್ತೀರಾ? ಇವಾಗ ನಾವೇನ್ ಮಾಡ್ತೀವಿ? ಅಂಗಡಿಗೆ ಹೋಗ್ತೀವಿ, ಒಂದು ಕೇಕ್ ಬದನೆಕಾಯಿ ಕೊಡ್ರಿ ಅಂತ ಹೇಳಿದ ತಕ್ಷಣ ಅವ್ನು ಹಿಂಗೆ ಆಗ್ತಾ ಇರ್ತಾನೆ. ನಾವು ತೆಗೆದು ಕೊಡ್ತಾ ಇರ್ತೀವಿ.
ಒಂದು ಬದನೆಕಾಯಿ ತಗೋಬೇಕಾದ್ರೆ ಒಂದು ಕೊಟ್ಟೆಗಿದ್ರೆ ಆ ಕಡೆ ಈ ಕಡೆ ಸೈಡ್ ಇಟ್ಕೊಂಡಿರ್ತಾನೆ ಅವ್ನು. ನಿಮ್ದೆಲ್ಲ ನೀವೆಲ್ಲ ಅಬ್ಸರ್ವ್ ಮಾಡ್ತೀರಾ, ಅವರೆಲ್ಲ ಅಬ್ಸರ್ವ್ ಮಾಡಕ್ ಗೊತ್ತಾಗಲ್ಲ. ಒಂದು ಸುಮ್ಮನೆ ಮಗ ನೋಡ್ತಿರ್ತಾನೆ, ತಗಡಿ ನೋಡ್ತಿರ್ತಾನೆ, ಮಗ ನೋಡ್ತಾರೆ ತಗಡಿ ನೋಡ್ತಿರ್ತಾನೆ. ಆದ್ರೆ ಬದನೆಕಾಯಿ ನಾವು ಗಮನಿಸಿರಲ್ಲ. ನಾವು ಕೊಟ್ಟರೆ ಬದನೆಕಾಯಿ ಹಾಕಿ ತೂಕ ಕಮ್ಮಿ ಬಂದ ತಕ್ಷಣ ಹುಡ್ಕೊಂಡು 3-4 ಇರ್ತಾವಲ್ಲಿ ಟಕ್ಕ ಹಿಂಗೆ ಹಾಕ್ಬಿಟ್ಟು ಸರಿಯಾಗಿ ತೂಕ ಮಾಡಿ ಕೊಡ್ತಾನೆ. ಹಲ್ಲೆಲೂಯಾ. ಇದು ನಾವು ಮಾಡ್ತಕ್ಕಂಥ ಕೆಲಸ. ಆದರೆ ನಾವು ನಮ್ಮ ಜೊತೆಗೆ ಯಾರಾದ್ರೂ ಒಬ್ರು ಇದ್ರೆ ಇದ್ಬೇಡ ಹಾಕ್ಕೊಡ್ರಿ, ಇದ್ಬೇಡ ಹಾಕ್ಕೊಡ್ರಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಮ್ಮನ್ನು ಗಮನಿಸುವವರು ಒಬ್ಬರು ಇರ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಾವು ತಪ್ಪಾದ ಹೆಜ್ಜೆ ಇಡುವಾಗ, ನಾವು ತಪ್ಪಾಗಿ ಮಾತನಾಡುವಾಗ, ನಾವು ತಪ್ಪಾಗಿ ಯೋಚಿಸುವಾಗ ನಮಗೊಂದು ಭಯ ಇರಬೇಕು, ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಪ್ಪ ಮಕ್ಕಳಿಗೆ ಹೋಗ್ತಾ ಇರ್ತಾರೆ, ಅಪ್ಪ ಇಲ್ಲದ ಟೈಮ್ ಬಿಡಿ ಕುಡಿತಾ ಇರ್ತಾರೆ. ಈಗ ಅಪ್ಪ ಜೊತೆಗೆ ಇರ್ತಾನೆ, ಅವ್ನ ಫ್ರೆಂಡ್ ಬಿಡಿ ಬರೋ ಹಿಂಗಂತಾನೆ, ಹಂಗಂತ ಏನಂತಾನೆ ನನ್ನ ಕರಿತಾನೆ ಅವನು. ಅಂದ ತಕ್ಷಣ ಅವನು ಅವ್ರ ಅಪ್ಪ ಯಾರಂತ ಗೊತ್ತಿರಲ್ಲ ನಮಗೆ, ಯಾರಿಗೆ ಫ್ರೆಂಡಿಗೆ, ಅದು ಸುಮ್ಮನೆ ಕರಿತಾನೆ ಅವನು. ಅವನೇ ಮಾಡಿದ್ರು ಹಂಗಂದು ಏನ್ ಮಾಡ್ತಾರೆ ಮತ್ತೆ ಹಿಂದೆ ಬರ ಯಾರು ಗೊತ್ತಾ, ನಮ್ಮ ಡ್ಯಾಡಿ ಅಂತ ಮಾಡ್ತಾರೆ. ಅಂದ್ರೆ ಅಪ್ಪ ಇರುವಾಗ ತಪ್ಪು ಮಾಡ್ಲಿಕ್ಕೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮ್ಮನ್ನ ಜೊತೆಯಾಗಿದ್ದೀನಿ, ನಾನು ನಿಮ್ಮನ್ನು ಕಳಿಸಿಕೊಡ್ತಾ ಇದ್ದೀನಿ, ನಾನು ಕಳಿಸಿಕೊಟ್ಟ ಮೇಲೆ ನೀವು ಒಂಟಿಯಾಗಿದ್ದೀನಿ ಎಂಬುದಾಗಿ ನೀವು ಭಾವಿಸಬೇಡ್ರಿ, ನಾನು ನಿಮ್ಮನ್ನು ಒಂಟಿಯಾಗಿ ಬಿಡುವುದೇ ಇಲ್ಲ. 2ನೇ ಭಾಗ ಹೇಳ್ತಾ ಇದೆ, ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನ ಮೆಚ್ಚುವಂತ ಕೆಲಸವನ್ನು ಮಾಡುವಾಗ ಆತನನ್ನು ಒಂಟಿಯಾಗಿ ಎಲ್ಲ ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ನೀನು ಆರಾಧಿಸುವಂತ ದೇವರು ಎಂಥ ದೇವರು ಎಂಬುದಾಗಿ ನೋಡುವಾಗ ನೀನು ಆತನು ಮೆಚ್ಚುವಂತ ಕೆಲಸವನ್ನ ನೀನು ಮಾಡುವಂತ ಸಂದರ್ಭದಲ್ಲಿ ಅದೇನ್ ಮಾಡ್ತಾರೆ ಗೊತ್ತಾ, ನಿಮ್ಮ ಮಕ್ಕಳನ್ನೇ ನೋಡ್ರಿ, ಚೆನ್ನಾಗಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಓದ್ತಿರುವಂತ ಸಂದರ್ಭದಲ್ಲಿ ಎಕ್ಸಾಮ್ ಹತ್ರ ಬರುತ್ತೆ, ತಂದೆ ತಾಯಿ ಮಕ್ಕಳನ್ನ ಗಮನಿಸ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ. ನೀವು ಕಾಫಿ ತಗೊಂಡು ಟೀ ತಗೊಂಡು ಕೊಡ್ತಾ ಇರ್ತೀರಾ, ಆರೋಗ್ಯ ನೋಡ್ಕೊ ಮಗನೇ, ಚೆನ್ನಾಗಿ ಕಣ್ಣು ಮುಚ್ಕೋ, ಮತ್ತೆ ರಾತ್ರಿ ಚೆನ್ನಾಗಿ ಓದಕ್ಕೋಬೇಡ, ನೀನು ರೆಸ್ಟ್ ತಗೊಂಡು ಓದು ಪರವಾಗಿಲ್ಲ, ನಿನ್ಗೆ ಎಷ್ಟಾದ್ರೂ ಟೆಸ್ಟ್ ಮಾಡು, ಸುಮ್ಮನೆ ಆರೋಗ್ಯ ಕೆಡಿಸ್ಕೋಬೇಡ, ಈ ರೀತಿಯ ಧೈರ್ಯವನ್ನು ಹೇಳ್ತಿರ್ತೀವಿ. ಒಂದ್ ಕಡೆ ಅವ್ರನ್ನ ಇಂಗ್ಲಿಷ್ ಮಾಡ್ತಾ ಇರ್ತೀವಿ. ಸರ್ ಎಕ್ಸಾಮ್ ಎಲ್ಲ ಮುಗಿದ ತಕ್ಷಣ ನಮ್ಮ ನಿರೀಕ್ಷೆ ಏನು ಅಂದ್ರೆ, ನನ್ನ ಮಗ ಒಳ್ಳೆ ರಿಸಲ್ಟ್ ತಗೊಂಡ್ಬರ್ತಾನೆ, ನನ್ನ ಮಗಳು ಒಳ್ಳೆ ರಿಸಲ್ಟ್ ತಗೊಂಡ್ಬರ್ತಾನೆ ಅಂತ. ಈಗ ಅವ್ರ ಮಕ್ಕಳೇನ್ ಮಾಡ್ತಾರೆ, ಈಗ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಸಾಕಿದ್ದಾರೆ, ಫೀಸ್ ಎಲ್ಲ ಕಟ್ತಾ ಇದ್ದಾರೆ, ಒಳ್ಳೆ ಬಟ್ಟೆ ತಗೊಡ್ತಿದ್ದಾರೆ, ನಾನು ಕೇಳಿದ್ರೆಲ್ಲ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ಕೇಳಿದ ಇರಿದ್ರು ಸಹ ತಂದು ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಅವ್ರ ಮಕ್ಕಳು ತರುವಾಗ, ಅವ್ರ ಫ್ರೆಂಡ್ಸ್ ಅವ್ರ ಮಕ್ಕಳು ತಂದ ಸಂದರ್ಭದಲ್ಲಿ ನನ್ನ ಮಗಳಿಗೆ ಇದು ತಗೊಂಬಂದೆ ಅಂತ ಅವ್ರ ಫ್ರೆಂಡ್ಸ್ ಅವ್ರು ಹೇಳುವಾಗ ನಾನು ನನ್ನ ಮಗಳಿಗೆ ಕೊಡ್ಸಿಲ್ವಲ್ಲ ಅಂತ ಭಾವನೆ ಬರಬಾರದು ಎಂಬುದಾಗಿ ಹೇಳಿ ಅವ್ರ ಫ್ರೆಂಡ್ಸ್ ಹೇಳಿದ್ರು ಸಹ ತನ್ನ ಮಕ್ಕಳಿಗೆ ಕೇಳಿದಿರ್ತಕ್ಕಂಥದ್ದನ್ನು ಸಹ ಕೊಡಿಸ್ತಾರೆ. ಕಾರಣ ಏನು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಎಂಬುದಾಗಿ. ಈ ರೀತಿ ತಂದೆ ತಾಯಿಯ ಪ್ರೀತಿಯನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮಕ್ಕಳು ಏನ್ ಮಾಡ್ಬೇಕೀಗ, ನಮ್ಮ ತಂದೆ ತಾಯಿ ಮೆಚ್ಚುವಂತ ಕೆಲಸವನ್ನ, ನಮ್ಮ ತಂದೆ ತಾಯಿ ಮೆಚ್ಚುವಂತ ಫಲಿತಾಂಶವನ್ನ ನಾ ತಗೊಂಡ್ಬರ್ಬೇಕೆಂಬುದಾಗಿ ಹೇಳಿ ಆ ಮಕ್ಕಳು ಚೆನ್ನಾಗಿ ಓದಿ ನಂಬರ್ ತಗೊಂಡು ನಮ್ಮ ಅಪ್ಪ ಅಮ್ಮ ಬರ್ತಾರೆ, ನಾನು ಇಷ್ಟು ಸ್ಕೋರ್ ತಗೊಂಡಿದ್ದೆ ಅಂತ. ಅವ್ರ ತಂದೆ ತಾಯಿ ತುಂಬಾ ಖುಷಿ ಆಗುತ್ತೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ನಾವು ಮಾಡುವಂತ ಒಂದೊಂದು ಕೆಲಸಗಳು, ವಿಶ್ವಾಸಿಗಳಾಗಿರ್ತಕ್ಕ ನಾವು ಮಾಡತಕ್ಕಂಥ ಒಂದೊಂದು ಕೆಲಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ನಮಗೆ ಒಂದು ಜ್ಞಾಪಕ ಬರಬೇಕು, ನಾವು ಮಾಡುವಂತ ಸಂದರ್ಭದಲ್ಲಿ ನನ್ನ ದೇವರು ನನ್ನ ಪಕ್ಕದಲ್ಲಿದ್ದಾನೆ, ನನ್ನ ದೇವರು ನನ್ನ ಪಕ್ಕದಲ್ಲಿ ಇಟ್ಟುಕೊಂಡು ನಾನು ಮಾಡುವಂತ ಕೆಲಸವು ಆತನ ಮೆಚ್ಚುಗೆಯಾಗಿರುವುದಾದ್ರೆ ಆತನಲ್ಲಿ ಇರ್ತಾನೆ. ಯಾವಾಗ ಆತನ ಮೆಚ್ಚುಗೆ ಇಲ್ಲಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವೋ ಆಗ ದೇವರು ನಮ್ಮ ಜೊತೆಗೆ ಹೇಳ್ರಿ. ಈಗ ನಾವು ಮಾಡುವಂತ ಕೆಲಸದಲ್ಲಿ, ನಾವು ಹೋಗುವಂತ ಜಾಗದಲ್ಲಿ, ನಾವು ಮಾತನಾಡತಕ್ಕ ಸ್ಥಳಗಳಲ್ಲಿ, ನಾವು ಮಾತನಾಡತಕ್ಕ ವಿಧಾನಗಳಲ್ಲಿ ದೇವರು ಇರಬೇಕಾ ಬೇಡವಾ? ಎಷ್ಟು ಜನ ಬೇಕು ಅಂತೀರಾ? ಹಲ್ಲೆಲೂಯಾ. ಹಾಗಾದ್ರೆ ದೇವರು ಮೆಚ್ಚುವಂತ ಕೆಲಸವನ್ನ ನಾನು ನೀನು ಮಾಡಬೇಕಾದ್ರೆ ದೇವರು ಎಲ್ಲಿರ್ಬೇಕೀಗ? ಎಲ್ಲಿರ್ಬೇಕು? ನಮ್ಮ ಪಕ್ಕದಲ್ಲಿ ಇರ್ಬೇಕು. ದೇವರು ನಮ್ಮ ಪಕ್ಕದಲ್ಲಿ ಇರ್ತಾನೆ. ಆದ್ರೆ ಅದು ಇರಬೇಕು ಅಂತ ನೀವು ಬಯಸುವುದಾದ್ರೆ ನೀನೇನ್ ಮಾಡಬೇಕು? ಯಾಕಂದ್ರೆ ಆತನು ನಿಮ್ಮನ್ನು ಒಂಟಿಯಾಗಿ ಎಲ್ಲಿಗೂ ಸಹ ಕಳಿಸಿ ಕೊಡುವುದು ಇಲ್ಲ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ತಂದೆ ನನ್ನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಯಾಕೆ ಕಳಿಸಿಕೊಟ್ಟಿದ್ದಾರೆ? ಆತನ ಚಿತ್ತನವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ. ಆತನ ಚಿತ್ತ ಎಂತ ಚಿತ್ತ? ಒಳ್ಳೆ ಕೆಲಸನ ಅದು. ತನ್ನ ಮಗನನ್ನ ದೇವರು ಕಳಿಸ್ಕೊಟ್ಟಿದ್ದಾನೆ, ಕಳಿಸ್ಕೊಟ್ಟು ಜೊತೆಲೇ ಇದ್ದಾನೆ. ಆದರೆ ಆತನು ಮೆಚ್ಚುವಂತ ಕೆಲಸನ ಅದು. ಆತನು ಮೆಚ್ಚಬಹುದು, ಆದ್ರೆ ಸಮಾಜ ಮೆಚ್ಚುವಂತ ಕೆಲಸನ
ನೀನು ನಾನು ಮೆಚ್ಚುವಂತ ಕೆಲಸ ಮೆಚ್ಚಬಹುದು, ನಾನು ನೀನು ಮೆಚ್ಚಬಹುದು. ಯಾಕಂದ್ರೆ ನನ್ನ ಶಿಕ್ಷೆಯನ್ನ, ನನ್ನ ಹಿಂಸೆಯನ್ನ, ನನ್ನ ಅವಮಾನವನ್ನ, ನನ್ನ ನಿಂದನೆಯನ್ನ, ನನ್ನ ಪಾಪವನ್ನ ಆತನು ಹೊತ್ಕೊಂಡ್ಬಿಟ್ಟ. ಈಗ ನಾನು ಮೆಚ್ಚಬಹುದು ಅವನ ಆತನ. ಆದ್ರೆ ಅದು ಮೆಚ್ಚುವಂತ ಕೆಲಸನಾ? ಹೇಳ್ರಿ. ಅಲ್ಲಯ್ಯ, ನಿಮ್ಮ ಮಕ್ಕಳನ್ನ ಮೆಚ್ಚುತ್ತೀರಾ? ನಿಮ್ಮ ಮಕ್ಕಳನ್ನ ನೀವು ಮೆಚ್ಚುತ್ತೀರಾ? ಯಾಕೆ ಮೆಚ್ಚುತ್ತೀರಾ? ನೀವು ಅವ್ರು ಮೆಚ್ಚುವಂತ ಕೆಲಸವನ್ನು ಮಾಡುವಾಗ ಮೆಚ್ಚುತ್ತೀರಾ? ಹಾಗಾದರೆ ನೀವು ಮೆಚ್ಚಿದ ಕೆಲಸ ಎಂತ ಕೆಲಸ? ನಾನು ನಿಮ್ಗೆ ಆವಾಗ ಹೇಳಿದೆ, ಒಳ್ಳೆ ಫಲಿತಾಂಶ ತಗೊಂಡು ಬಂದಾಗ ಒಳ್ಳೆ ಹುಡುಗ ಅಂತ ಹೇಳ್ತೀರಾ, ಒಳ್ಳೆ ಮಗಳು ಎಂಬುದಾಗಿ ಹೇಳ್ತೀರಾ, ನಾನು ಕಷ್ಟಪಟ್ಟಿದ್ದು ಸಾರ್ಥಕ ಆಯ್ತು ಅಂತ ಹೇಳ್ತೀರಾ. ಕೆಲಸಕ್ಕೆ ಹೋಗ್ತಾರೆ, ಸಂಬಳ ತಗೊಂಡು ಸಂಪೂರ್ಣ ತಂದು ಕೊಡ್ತಾರೆ. ನೀವು ಮೆಚ್ತೀರಾ? ನನ್ನ ಮಗ ಒಳ್ಳೆ ಕೆಲಸ ಮಾಡ್ತಾನೆ, ಒಂದು ಪೈಸೆ ತಗೊಳ್ಳೋದಿಲ್ಲ, ಎಲ್ಲ ಸಂಬಳ ತಂದು ಕೊಡ್ತೇನೆ, ಅದನ್ನ ನೀವು ಮೆಚ್ಚುತ್ತೀರಾ. ಆದರೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕಳಿಸಿಕೊಡುವಾಗ ಆ ರೀತಿ ಒಳ್ಳೆ ಕೆಲಸಕ್ಕೆ ಕಳಿಸ್ಕೊಡ್ತಾ ಇಲ್ಲ. ನನ್ನ ನಿನ್ನ ಪಾಪಗಳ ನಿಮಿತ್ತವಾಗಿ ಬಲಿಯಾಗಿ ಸಮರ್ಪಣೆ ಮಾಡಲಿಕ್ಕೋಸ್ಕರವಾಗಿ ಆತನ ಕಳಿಸಿಕೊಟ್ಟಿದ್ದಾನೆ. ಅದನ್ನ ತಂದೆ ಮೆಚ್ಚುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಮೆಚ್ಚುವಂತ ಕೆಲಸಕ್ಕೂ ದೇವರು, ತಂದೆಯಾದ ದೇವರು ಯೇಸು ಸ್ವಾಮಿ ಮಾಡುವಂತ ಕೆಲಸಕ್ಕೆ ಮೆಚ್ಚುವಂತದ್ದಕ್ಕೂ ಎಷ್ಟು ವ್ಯತ್ಯಾಸಗಳಿದೆ ಎಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳಿದ ಅರ್ಥ ಆಯ್ತಾ? ನಾವು ನಮ್ಮ ಮಕ್ಕಳು ಮೆಚ್ಚುವಂತ ಕೆಲಸವನ್ನ, ಅಂದ್ರೆ ನಾವು ಏನಕ್ಕಾಗಿ ಅವ್ರಿಗೋಸ್ಕರ ಕಷ್ಟಪಡ್ತಾ ಇದೀವಿ, ಕಷ್ಟಪಟ್ಟದಕ್ಕೆ ತಕ್ಕ ರೀತಿಯ ಮಕ್ಕಳು ಅದರ ಫಲಿತಾಂಶ ತೆಗೆದುಕೊಂಡು ಬರುವಾಗ ನಾವು ಮೆಚ್ಚುತ್ತೀವಿ. ಇವಾಗ ನಾನು ಒಳ್ಳೆ ಮಗ ಅಂದಾಗಿ ನಾನು ಮೆಚ್ಚುತ್ತೀನಿ ಎಂಬುದಾಗಿ, ಒಳ್ಳೆ ಮಗಳು ಎಂಬುದಾಗಿ ಮೆಚ್ಚುತ್ತೀನಿ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ಯೇಸು ಸ್ವಾಮಿನ ತಂದೆಯ ದೇವರು ಕಳಿಸಿಕೊಟ್ಟಂತ ಕೆಲಸ ಮೆಚ್ಚುವಂತ ಕೆಲಸ ಅಲ್ಲ, ನಮಗಾಗಿ ಬಲಿಯಾಗಿ ಸಮರ್ಪಣೆ ಮಾಡುವಂತ ಕೆಲಸ. ಅದನ್ನು ದೇವರು ಮೆಚ್ಚುತ್ತಾರೆ. ಯಾಕೆ? ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಗೆ 30 ವರ್ಷ ಆಗುತ್ತೆ. 30 ವರ್ಷ ಆಗುತ್ತೆ. 30 ವರ್ಷ ಆದ ಮೇಲೆ ದೀಕ್ಷಾಸ್ಥಾನ ಹೋಗ್ತಾ ಇದ್ದಾರೆ. ತೆಗೆದುಕೊಂಡು ಹೋಗುವಾಗ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಯೇಸುವನ್ನು ಕೊಡ್ತಕ್ಕಂಥ ಸಾಕ್ಷಿ ಏನು? ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವನು ಕೊಡುವಂತ ಸಾಕ್ಷಿ ಏನು? ಇಗೋ ಯಜ್ಞಕ್ಕಾಗಿ. ಇದು ಒಳ್ಳೆ ಸಾಕ್ಷಿನಾ? ನಿಮ್ಮ ಮಕ್ಕಳ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಯಾರಾದ್ರೂ ನೋಡ್ರಿ ಸಾಯ್ಲಿಕ್ಕೋಸ್ಕರವಾಗಿ ಬಂದವನು ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀವ ನಾವು? ಅದು ಒಳ್ಳೆ ಸುದ್ದಿನಾ? ಅಲ್ಲ. ದುಃಖ ಪಡುವಂತ ಸಂದೇಶ, ನೋವು ಉಂಟಾಗುವಂತ ಸಂದೇಶ. ಆದರೂ ಸಹ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನು ತಂದೆಯಾದ ದೇವರು ಕೊಟ್ಟಂತ ಆಲೋಚನೆಯನ್ನ ಅವನು ತಕ್ಕೊಂಡು, ನಾನು ಬಂದದ್ದು ಈ ಬಲಿಗಾಗಿ ಬಂದಿರತಕ್ಕಂಥ ಯೇಸುವಿಗೆ ದಾರಿಯನ್ನು ಸಿದ್ಧ ಮಾಡಲಿಕ್ಕೋಸ್ಕರವಾಗಿ ಬಂದಂತವನು ನಾನು. ಆತನ ಮಾರ್ಗವನ್ನ ಸಿದ್ಧ ಮಾಡಲಿಕ್ಕೋಸ್ಕರವಾಗಿ ಬಂದವನು ನಾನು ಮಾರ್ಗವನ್ನು ಸಿದ್ಧ ಮಾಡಲಿಕ್ಕೋಸ್ಕರವಾಗಿ ಬಂದೆ. ಈತನಾದರೂ ನಿಮ್ಮ ಪಾಪಗಳಿಗೋಸ್ಕರವಾಗಿ ಬಲಿಯಾಗಿ ಬರಲಿಕ್ಕೋಸ್ಕರವಾಗಿ ಬಂದಂತ ಯಜ್ಞದ ಕುರಿ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಆದರೆ ತಂದೆಯಾದ ದೇವರ ಒಂದು ಚಿತ್ತ ನೆರವೇರಿಸಲಿಕ್ಕೋಸ್ಕರವಾಗಿ ವಾಕ್ಯದಲ್ಲಿ ನೋಡ್ತೇವೆ, ಆತನು ನನ್ನನ್ನು ಕಳಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ಆದ್ದರಿಂದ ನಾನೇನು ಮಾಡಬೇಕು? ಆತನು ಮೆಚ್ಚುಗೆಯಾದದನ್ನು ಮಾಡಬೇಕು. ಇವತ್ತಿನ ದಿನಗಳಲ್ಲಿ ದೇವರ ಮಕ್ಕಳಾಗಿರುವಂತೆ ನೀವು, ಯೇಸು ಸ್ವಾಮಿ ನಿಮ್ಮನ್ನು ಕರೆದಂತ ಉದ್ದೇಶ ಏನು ಅಂತಂದ್ರೆ, ಆತನು ಮೆಚ್ಚುವಂತ ಕೆಲಸವನ್ನ ನೀವು ಮಾಡಲಿಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಕರೆದನು, ಜೊತೆಗೆ ಆತನು ನಿಮ್ಮ ಸಂಗಡ ಇದ್ದಾನೆ. ನಾವು ಪ್ರತಿದಿನ ಯೋಚನೆ ಮಾಡಬೇಕು, ದೇವರು ನನ್ನ ಸಂಗಡ ಇದ್ದಾನೆ. ವಿಶ್ವಾಸಿಗಳಾಗಿರ್ತಕ್ಕ ನಾವು ಯೋಚನೆ ಮಾಡಬೇಕು, ದೇವರು ನಮ್ಮ ಸಂಗಡ ಇದ್ದಾನೆ. ನಾವು ಮಾತನಾಡ್ತಕ್ಕಂಥ ಒಂದೊಂದು ಮಾತನ್ನ ನೀನು ನೆನೆಸ್ಬೋದು, ಇಲ್ಲಿ ಯಾರು ಇಲ್ಲ ಎಂಬುದಾಗಿ. ಕರೆದಂತ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಎಲ್ಲವನ್ನು ನೋಡುವಂತ ದೇವರು ನಿನ್ನ ಪಕ್ಕದಲ್ಲಿ ಇದ್ದಾನೆ. ಆತನ ಪಕ್ಕದಲ್ಲಿರುವಾಗ ಆತನು ನಿನ್ನಿಂದ ಬಯಸ್ತಕ್ಕಂಥ ಒಂದು ಕಾರ್ಯ, ನೀನು ಆತನು ಮೆಚ್ಚುವಂತ ಕೆಲಸವನ್ನು ನೀನು ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ನೀನು ಏನು ಮಾಡ್ಲಿಕ್ಕೆ ನಿನ್ನ ಅಧಿಕಾರವಿಲ್ಲ. ಯಾಕೆಂದ್ರೆ ದೇವರು ನಿನ್ನನ್ನು ಈ ಲೋಕದ ಪಾಪದಿಂದ ಪ್ರತ್ಯೇಕಪಡಿಸಿ ನಿನ್ನನ್ನ ಸ್ವಂತ ಮಗನಾಗಿ ಆತನು ಅಂಗೀಕರಿಸಿಕೊಂಡು ನೀನು ಆತನು ಮೆಚ್ಚುವಂತ ಕೆಲಸವನ್ನ ಮಾಡಲಿಕ್ಕೋಸ್ಕರವಾಗಿ ನಿನ್ನನ್ನು ಆತನು ನೇಮಿಸಿದ್ದಾನೆ. ಈಗ ನೀನು ಮಾಡಬೇಕಾದ ಕೆಲಸ ಏನು ಎಂಬುದಾಗಿ ನೋಡುವಾಗ ಆತನು ಮೆಚ್ಚುವಂತ ಕೆಲಸವನ್ನ ಮಾಡಬೇಕು. ಇಲ್ಲಿ ಒಂದು ವಾಕ್ಯ ಓದ್ಕೊಂಡು ನಾವು ವಿಮೋಚನ ಕಂಡ 3ನೇ ಅಧ್ಯಾಯ 4ನೇ ವಚನ. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ಸಾಕು. ಇಲ್ಲಿ ನೋಡ್ತಕ್ಕಂಥ ಒಂದು ವಿಷಯ, ದೇವರು ಹೋರೇಬ್ ಬೆಟ್ಟದಲ್ಲಿ ಮೋಶೆಯನ್ನು ಸಂಧಿಸುವಂತ ಒಂದು ಸಂದರ್ಭ. ದೇವರು ಯಾಕೆ ಮೋಶೆಯನ್ನು ಸಂಧಿಸ್ತಾ ಇದ್ದಾರೆ? ಅವನು 40 ವರ್ಷ ಐಗುಪ್ತ ದೇಶದಲ್ಲಿ ರಾಜಕುಮಾರನಂತೆ ಚೆನ್ನಾಗಿ ಸಂತೋಷವಾಗಿದ್ದ. ಈಗ 40 ವರ್ಷಗಳ ತನಕ ಮಾವನ ಮನೆಯಲ್ಲಿರ್ತಕ್ಕಂಥ ಕುರಿಗಳನ್ನ ಕಾಯ್ತಾ ಇದ್ದಾನೆ. 80 ವರ್ಷ ಆಗ್ತಾ ಬಂತು. 80 ವರ್ಷದ ಕೊನೆಯ ಭಾಗದಲ್ಲಿ ದೇವರು ಮೋಶೆಯ ಸಂಗಡ
ಮಾತನಾಡುವಂತ ಸಮಯವಾಗಿದೆ. ಆತನು ಎಲ್ಲಿ ಮಾತಾಡ್ತಾನೆ? ಒಂದು ಬೆಟ್ಟದ ಮೇಲೆ, ಓರ್ ಬೆಟ್ಟದ ಮೇಲೆ ಮಾತಾಡ್ತಿದ್ದಾರೆ. ಮೋಶೆ ಮೋಶೆ ಎಂಬುದಾಗಿ ಹೆಸರಿಟ್ಟು ಕರೀತಾ ಇದ್ದಾನೆ. ಸರಿ, ಯಾಕೆ ದೇವರು ಅವನನ್ನ ಹೆಸರಿಟ್ಟು ಕರೀಬೇಕು? ಮೋಶೆನ ದೇವರು ಹೆಸರಿಟ್ಟು ಕರೀಲಿಕ್ಕೆ ಕಾರಣಗಳೇನು? ಆತನ ಉದ್ದೇಶ ಏನು ಎಂಬುದಾಗಿ ನೋಡುವಾಗ ದಯವಿಟ್ಟು 9ನೇ ವಚನ 10ನೇ ವಚನ ಓದ್ರಿ. ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು. ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು, ಅವರು ಕೊಡತಕ್ಕಂಥ ಉಪದ್ರವವನ್ನ ನಾನು ನೋಡಿದ್ದೇನೆ. ನಾನು ಕೇಳಿದ್ದೇನೆ ಅಂತ ಹೇಳ್ತಿಲ್ಲ ದೇವರು, ನೋಡಿದ್ದೇನೆ ಎಂಬುದಾಗಿ ಹೇಳ್ತೇನೆ. ಹಂಗಂದ್ರೆ ದೇವರು ಎಲ್ಲಿದ್ದಾನೆ? ಈಗ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರೂ ಸಹ ಅದು ನೋಡ್ಕೊಂಡು ದೇವರು ಸುಮ್ಮನೆ ಇದ್ದಾರೆ. ಆಮೇಲೆ ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ನಿನ್ನನ್ನು ಫರೋಹನ ಬಳಿಗೆ ನಾನು ಕಳಿಸಿಕೊಡುತ್ತೇನೆ. ಈಗ ದೇವರು ಮೋಶೆಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಯಾವ ರೀತಿ ತಂದೆಯ ದೇವರು ಕಳಿಸಿಕೊಟ್ರು ಅದೇ ಪ್ರಕಾರವಾಗಿ ಮೋಶೆಯನ್ನ ದೇವರು ಫರೋಹನ ಬಳಿಗೆ ಐಗುಪ್ತ ದೇಶಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಆದರೆ 40 ವರ್ಷಗಳ ಹಿಂದೆ ಇದೇ ಮೋಶೆಯು ಅದೇ ಐಗುಪ್ತ ದೇಶದಲ್ಲಿ ರಾಜಕುಮಾರನಂತೆ ಇದ್ದಂತವನಾಗಿದ್ದಾನೆ. ಇದ್ದು ಅಲ್ಲಿ ವಾತಾವರಣ ಗೊತ್ತು, ಫರೋಹನ ಕೋಪನು ಗೊತ್ತು, ಅವನ ವಿಷಯನೂ ಸಹ ಗೊತ್ತು, ಅವನ ನಡವಳಿಕೆ ಗೊತ್ತು, ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪದ್ಧತಿಗಳು ಅವನಿಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ 40 ವರ್ಷಗಳ ತನಕ ಅವನು ಅಲ್ಲಿ ಇದ್ದವನು. ಹಲ್ಲೆಲೂಯಾ. 10ನೇ ವಚನ ಏನ್ ಹೇಳ್ತಾ ಇದೆ? ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ. ಈಗ ಯಾಕೆ ದೇವರು ಮೋಶೆಯನ್ನು ಕಳಿಸಿಕೊಡ್ತಾ ಇದ್ದಾರೆ? ಅದನ್ನು ಕಳಿಸಿಕೊಡ್ಲಿಕ್ಕೆ ಕಾರಣಗಳೇನು ಎಂಬುದಾಗಿ ನೋಡುವಾಗ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರ ಗೋಳಾಟವನ್ನು ನಾನು ಕಂಡಿದ್ದೇನೆ, ಅವರ ಕೂಗು ನನಗೆ ಕೇಳಿಸಿದೆ, ಅವರ ಹಿಂಸೆಯನ್ನ, ಅವ್ರಿಗಿರ್ತಕ್ಕಂಥ ತೊಂದರೆಯನ್ನ ನಾನು ನೋಡುತ್ತಾ ಇದ್ದೇನೆ. ಆದ್ರಿಂದ ಈಗ ನೀನೇನ್ ಮಾಡ್ಬೇಕು? ಈಗ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅವ್ರ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅವ್ರು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈಗ ಅವರ ಗೋಳಾಟ ನನಗೆ ಗೊತ್ತಾಗಿದೆ, ಈಗ ನಾನು ಅವರನ್ನು ಕ್ಷಮಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಆದ್ರಿಂದ ನೀನೇನ್ ಮಾಡ್ಬೇಕು? ಈಗ ನೀನು ಹೋಗಿ ಐಗುಪ್ತರ ಕೈಯಿಂದ ನನ್ನ ಜನರನ್ನ ಬಿಡಿಸಿಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಮೋಶೆಗೆ ಹೆದರಿಕಾಗುತ್ತೆ. ಈಗ ಅಯ್ಯೋ ಹೆಂಗಪ್ಪ ಇದು, ಫರೋಹನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು, ಅವನಿಗೆ ಎದುರುಕೊಂಡೆ ನಾನು ಊರು ಬಿಟ್ಟು ಓಡ್ ಬಂದಿರೋದು, ಫರೋಹನ ಎದುರುಕೊಂಡೆ ನಾನು ಊರು ಬಿಟ್ಟು ಓಡ್ ಬಂದಿದ್ದು. ಈಗ ಆ ಜಾಗಕ್ಕೆ ಹೋಗು ಅಂತಂದ್ರೆ ಅವನಿಗಿರೋ ಸೈನ್ಯ ಏನು, ಅವನಿಗಿರ್ತಕ್ಕಂಥ ಪರಾಕ್ರಮ ಏನು, ಅವನಿಗಿರ್ತಕ್ಕಂಥ ಆಯುಧಗಳೇನು, ಆ ದೇಶದ ಪ್ರಜೆಗಳೇನು, ಅಷ್ಟು ಜನರ ಮಧ್ಯದಲ್ಲಿ ನಾನು ಒಬ್ಬನೇ ಹೋಗಿ ಏನೇನೋ ಮಾಡ್ಲಿಕ್ಕೆ ಸಾಧ್ಯ ಉಂಟು ಎಂಬತಕ್ಕಂಥ ಒಂದು ಭಯ. ಒಂದು ಕಡೆ ದೇವರು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಐಗುಪ್ತ ದೇಶದ ಸಮಸ್ಯೆಗಳು ನೋಡಿಕೊಂಡು, ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಒಂದು ಕಡೆ ಭಯ, ಇನ್ನೊಂದು ಕಡೆ ದೇವರ ಆಜ್ಞೆ. ಈಗ ಏನ್ ಮಾಡ್ಬೇಕು ಅವನು? 12ನೇ ವಚನ. ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು. ಎಲ್ಲ ಜೋರಾಗಿ ಚಪ್ಪಾಳ ತಟ್ಟಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ನೀನು ಈ ರೀತಿಯೆಲ್ಲ ಯೋಚನೆ ಮಾಡಬೇಡ, ನೀನು ಅಲ್ಲಿದ್ದಾಗ ಏನೇನೋ ನಡೀತು, ಈಗ ಹೋದ್ರೆ ಏನಾಗುತ್ತೆ, ನಾನು ವಾಪಸ್ ಬರಕ್ಕೆ ಸಾಧ್ಯ ಉಂಟಾ, ಜೀವಂತನಾಗಿ ಬರ್ಲಿಕ್ಕೆ ಸಾಧ್ಯ ಉಂಟಾ, ಅವನು ಸುಮ್ಮನೆ ಬಿಡ್ತಾನ ಅಂತ ನೀನು ಭಯ ಪಡಬೇಡ. ಕಳಿಸಿದ ದೇವರಾಗಿರುವ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ಕಳಿಸಿಕೊಡುವಂತ ದೇವರು, ಕಳಿಸಿಕೊಟ್ಟ ಆತನು ಹೋಗುವವರ ಜೊತೆಗೆ ಇರುವಂತಹ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ವಿಷಯ, ಈ ರೀತಿ ಕಳಿಸಿಕೊಟ್ಟ ಮೇಲೆ ಮೋಶೆ ಆ ದೇಶಕ್ಕೆ ಹೋಗ್ತಾನೆ. ನಮ್ಗೆಲ್ಲ ವಿಷಯ ಕಥೆ ನಮ್ಗೆ ಗೊತ್ತಿದೆ. 10 ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಅದನ್ನು ಕಂಡು ಗಾಬರಿ ಆದಂಥವ್ರು ಈಗ ಅವ್ರು ಏನ್ ಮಾಡ್ತಾರೆ, ಈ ಸವಾಸನೆ ಬೇಡ, ಕಳಿಸ್ಬಿಡ್ರಿ ಅವ್ರನ್ನ ಅಂತ. ನಾನು ಒಂದ್ಸರಿ ನಿಮ್ಗೆ ಹೇಳಿದ್ದೀನಿ ವಾಕ್ಯನ, ಏನಂತ, ಒಂದು ಸ್ವಲ್ಪ ನೀರು ಕೇಳಿದ್ರೆ ಸಾಕು ಹೊಡಿತಾ ಇದ್ರು. ಹೊಟ್ಟೆ ಇಸ್ತಾ ಇದೆ, ನೀವು ಕೊಟ್ಟಿರ್ತಕ್ಕಂಥ ಆಹಾರ ಸಾಲಿಲ್ಲ, ಇನ್ನೂ ಸ್ವಲ್ಪ ಊಟ ಕೊಡ್ರಿ ಅಂದ್ರೆ ಹೊಡಿತಾ ಇದ್ರು. ನೀರು ಕೇಳಿದ್ರೆ ಒಂದು ಲಿಮಿಟ್ ಅಷ್ಟೇ, ಅಷ್ಟು ಮೇಲೆ ಕೊಟ್ಟಿರಲಿಲ್ಲ, ಹೋಗಿ ಕೆಲಸ ಮಾಡು ಅಂತ ಓಡಿಸ್ತಾ ಇದ್ರು. ಈ ರೀತಿ ನೀರನ್ನು ಕೊಡ್ಲಿಕ್ಕೆ ಹಿಂಜರಿದಂಥವರು, ಆಹಾರ ಕೇಳಿದ್ರೆ ಹೊಡಿತಾ ಇದ್ದಂಥವ್ರು ಈಗ ಏನಂತೀರ ಅಂದ್ರೆ, ಬಂಗಾರ ಕೊಡ್ರಿ ಅಂದ್ರೆ ಔಚಿತ್ಯದೆಲ್ಲ ತಂದು ಕೊಡೋಷ್ಟ್ರ ಮಟ್ಟಿಗೆ ಭಯ ಉಂಟಾಗ್ಬಿಟ್ಟಿದೆ. ಸ್ವಲ್ಪ ಬಂಗಾರ ಬೇಕು ನಮಗೆ ಅಂತ ಹೇಳಿದ್ರೆ ಕಿವಿಯಲ್ಲಿರೋದು, ಮೂವಲ್ಲಿರೋದು, ಕತ್ತಲಿರೋದು ಮಾತ್ರ ಅಲ್ಲ ಅಂತೆ, ಮಲ್ಲಿ ಬೀರೋಳಿಗೆ ಇಟ್ಟಿರ್ತಾರಲ್ಲ ನೀವು, ಆ ಥರ ಬೀರೋಳಿಗೆ ಇಟ್ಟಿರೋದು ಸಹ ತಂದು ಕೊಟ್ಟೆ. ನಾವು ಹೋಗು ಸಮಸ್ಯೆ ಸಾಕು ಹೋಗು, ಯಾಕಂದ್ರೆ ನೀನ್ ದೇವ್ರು ಇಲ್ಲಿದ್ರೆ, ನೀವು ಇಲ್ಲಿದ್ರೆ ನಮ್ಮ ಎಲ್ಲರೂ ಏನೋ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಫರೋಹನ ಹೆಂಡತಿ ಹೇಳ್ತಾಳೆ, ಫರೋಹನೇ ಅರಸನೇ, ನೀನು ಆರಾಧನೆ ಮಾಡುವ ದೇವರು ಮಣ್ಣು,
ನೀನು ಆರಾಧನೆ ಮಾಡುವ ದೇವರು ಕಲ್ಲು, ಮೋಶೆ ಆರಾಧನೆ ಮಾಡುವ ದೇವರೇ ನಿಜವಾದ ದೇವರಿಗಾಗಿ. ಹಲ್ಲೆಲೂಯಾ. ಮೋಶೆ ಒಬ್ಬನೇ ಹೋಗಿದ್ದಲ್ಲಿ ಅವರನ್ನ ಜೊತೆ ಕರ್ಕೊಂಡು ಹೋಗಿದ್ದಾನೆ ಅಷ್ಟೇನೆ, ಆದರೆ ಅವರಿಬ್ಬರ ಮಧ್ಯದಲ್ಲಿ ದೇವರು ಅವರ ಜೊತೆಗಿದ್ದಾರೆ. ಅಷ್ಟೊಂದು ಸೈನ್ಯ, ಅಷ್ಟೊಂದು ಪರಾಕ್ರಮ, ಅವಷ್ಟೊಂದು ಶೌರ್ಯ ಅವನಿಗಿದ್ರು ಸಹ ಅವನ ಮುಂದೆ ಸೋತು ಹೋದ. ಯಾಕೆ ಸೋತು ಹೋದ ಅಂತಂದ್ರೆ ಅವನ ಸೈನ್ಯ ಇವರ ಮೇಲೆ ಯುದ್ಧ ಮಾಡಿ ಗೆಲ್ಲುವಷ್ಟು ಪರಾಕ್ರಮ ಅವರಲ್ಲಿ ಇರಲಿಲ್ಲ. ಯಾಕೆ? ಆತನು ಮಾಡಿದಂತ ದೇವರನ್ನು ಮುಂದಿಟ್ಟುಕೊಂಡು ಮಾಡಿರತಕ್ಕಂಥ 10 ಅದ್ಭುತ ಕಾರ್ಯಗಳು ಫರೋಹನ ಸೈನ್ಯವನ್ನು ಮಾತ್ರ ಅಲ್ಲ, ಇಡೀ ಕುಟುಂಬವನ್ನೇ ಭಯದ ಒಂದು ವಾತಾವರಣದಲ್ಲಿ ಮುಳುಗುವಂತೆ ಮಾಡಿಬಿಡ್ತು. ಏನದು? ಕೊನೆಯದಾಗಿ ಒಂದು ಮಾತು ಏನು ಅಂತಂದ್ರೆ, ಈ ದೇಶದಲ್ಲಿ ಹಿರಿಯ ಮಕ್ಕಳೆಲ್ಲ ಸಾಯಿಸ್ಬಿಡ್ತೀನಿ ನಾನೀಗ. ಐಗುಪ್ತ ದೇಶದ ಹಿರಿಯ ಮಕ್ಕಳನ್ನ ಕೊಂದು ಬಿಡ್ತೀನಿ. ಅದಕ್ಕೆ ನೀನೇನ್ ಮಾಡಬೇಕು? ಒಂದು ಕುರಿಯನ್ನು ಕಡಿದು ಅದರ ರಕ್ತವನ್ನು ತೆಗೆದು ನಿಮ್ಮ ಮನೆ ಬಾಗಿಲಿಗೆ ಹಚ್ಕೊಳ್ಳಿ. ಇಸ್ರೇಲ್ ಜನರಿಗೆ ಮೋಶೆ ಹೇಳ್ತಕ್ಕಂಥ ಒಂದು ಮಾತು. ದೇವರು ಹೇಳ್ತಾ ಇದ್ದಾರೆ, ಇಸ್ರೇಲ್ ಜನರೇ ನೀವೇನ್ ಮಾಡಬೇಕು? ಒಂದು ಕುರಿಯನ್ನು ಕಡಿದು ಅದರ ರಕ್ತ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಹಚ್ಕೊಳ್ರಿ. ಯಾರ್ಯಾರ ಮನೆಯ ಬಾಗಿಲಿಗೆ ಕುರಿಯ ರಕ್ತವು ಹಚ್ಚಲ್ಪಟ್ಟಿದೆಯೋ ಆ ಜಾಗಕ್ಕೆ ಸಂಹಾರ ದೂತನು ಬರುವುದಿಲ್ಲ. ಯಾರ ಮನೆಯ ಬಾಗಿಲಿಗೆ ರಕ್ತವನ್ನು ಹಚ್ಚೋದಿಲ್ವೋ ಅವರ ಮನೆಗೆ ಏನ್ ಮಾಡ್ತಾನೆ? ಅವನು ಬಂದು ಅವ್ರ ಮನೆಗಿರ್ತಕ್ಕಂಥ ಹಿರಿಯ ಮಕ್ಕಳನ್ನ ಅವನು ಕೊಂದು ಹಾಕ್ತಾನೆ. ಹಲ್ಲೆಲೂಯಾ. ಇದು ಅನೇಕ ಹಿಂದೂಗಳಲ್ಲಿ ಹಿಂಗೆ ಹೇಳಿತಾರೆ 3-4 ಥರ. ಯಾಕೆ ಹೇಳಿದ್ರೆ ಅಂತ ಕೇಳಿದ್ರಿ ಅವ್ರನ್ನ. ನಮ್ಮಪ್ಪ ಹಿಡಿದು ಹಚ್ತಾ ಇದ್ರು, ಅದಕ್ಕೆ ನಾವು ಹಚ್ಚಿದ್ವಿ. ಅವರಪ್ಪನ ಕೇಳ್ರಿ, ನೀವ್ ಯಾಕೆ ಹಚ್ಚಿದ್ರಿ? ನಮ್ಮಪ್ಪ ಹಚ್ತಾ ಇದ್ರು, ಅದಕ್ಕೆ ನಾವು ಹಚ್ಚಿದೆ ಅಂತ. ಅವ್ರನ್ನ ಕೇಳ್ರಿ, ಅಯ್ಯೋ ನಮ್ಮ ಹಿಂದಿನ ಕಾಲದಲ್ಲಿ ಬಂದಂತ ಸಂಪ್ರದಾಯ, ಅದಕ್ಕೆ ಹಚ್ತಾ ಇದೀವಿ ಅಂತ. ಅದೆಲ್ಲ ಕಾರಣ ಇದೇ ಕಾರಣ. ಹಲ್ಲೆಲೂಯಾ. ಇದೇ ಕಾರಣ. ಅವರು ಸಂಪ್ರದಾಯವನ್ನು ಕಳ್ಕೊಂಡ್ರು. ಆ ಸಂಪ್ರದಾಯದ ಸತ್ಯಾರ್ಥ ಏನೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಈಗ ನಾವು ನೋಡ್ತೇವೆ, ಹಚ್ಚಲ್ಪಟ್ಟು ಸಂಹಾರದ ಹತ್ರ ಬರ್ತಾ ಇದ್ದಾನೆ. ಯಾರ್ಯಾರ ಮನೆ ಬಾಗಿಲಿಗೆ ಕೆಂಪು ರಕ್ತವು ಹಚ್ಚಲ್ಪಟ್ಟಿರ್ತೀಯೋ ಅವೆಲ್ಲವನ್ನು ದಾಟಿ ಯಾರ ಮನೆಗೆ ಹಚ್ಚಿಲ್ವೋ ಅವ್ರ ಮನೆ ಎಲ್ಲ ಹುಡುಕಿ ಹಿರಿಯ ಮಕ್ಕಳನ್ನ ಕೊಂದು ಹಾಕ್ಬಿಡ್ತಾರೆ. ರಾತ್ರಿಯೆಲ್ಲ ಗೋಳಾಟ, ಬೆಳಗ್ಗೆಲ್ಲ ಗೋಳಾಟ. ಯಾಕಂದ್ರೆ ಇಡೀ ಐಗುಪ್ತ ದೇಶದಲ್ಲಿ ರಕ್ತದ ಮಡುವು. ಎಲ್ಲ ಮಕ್ಕಳು, ಹಿರಿಯ ಮಕ್ಕಳನ್ನ ಕೊಂದು ಹಾಕಿದ್ದಾರೆ. ಆದ್ರೆ ಇಸ್ರೇಲ್ ಮಕ್ಕಳು ಯಾರು ಸತ್ತಿಲ್ಲ. ಅವಾಗ ಅವ್ರು ಗೊತ್ತಾಯಿತು, ಇವು ದೇವರು ನಿಜವಾದ ದೇವರಾಗಿದ್ದಾರೆ. ಮೋಶೆ ಇಬ್ಬರೇ ಬಂದಿಲ್ಲಪ್ಪ, ಆರೋನು ಮೋಶೆ ಇಬ್ಬರೇ ಬಂದಿಲ್ಲ, ಅವನ ಜೊತೆಗೆ ಅವ್ರ ದೇವರು ಬಂದಿದ್ದಾರೆ. ಆದ್ರಿಂದಲೇ ಅವ್ರು ನಾವೇನು ಮಾಡೋಕ್ಕಾಗ್ತಿಲ್ಲ, ಅವ್ರಿಬ್ಬರನ್ನ ನಾವೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾಳೆ, ನಿನ್ನ ದೇವರು ಏನಾಗಿದ್ದಾನೆ? ಕಲ್ಲಾಗಿದ್ದಾನೆ. ಮೋಶೆ ಆರಾಧನೆ ಮಾಡುವ ದೇವರೇ ನಿಜವಾದ ದೇವರು ಎಂಬುದಾಗಿ ಫರೋಹನ ಹೆಂಡತಿ ತನ್ನ ಗಂಡನಿಗೆ ಹೇಳ್ತಾ ಇದ್ದಾಳೆ, ಕಳಿಸ್ಬೇಡ ಫಸ್ಟ್. ಅವ್ರು ಇದ್ರೆ ಇನ್ನೂ ಬಹಳ ಸಮಸ್ಯೆ ಎದುರಿಸಬೇಕಾಗುತ್ತೆ. ಆದ್ರೆ ದಯವಿಟ್ಟು ಅವ್ರು ಏನ್ ಮಾಡ್ಬೇಕು? ಇನ್ನು ಕಳಿಸಿಕೊಡು ಎಂಬುದಾಗಿ ಹೇಳಿ ಅವ್ರನ್ನ ಕಳಿಸಿಕೊಡುವುದನ್ನ ನಾವು ನೋಡ್ತೇವೆ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಒಂದು ಮುಖ್ಯವಾದಂತಹ ಸಂದೇಶ ಏನು ಅಂತಂದ್ರೆ, ದೇವರು ನಿಮ್ಮ ಸಂಗಡ ಇರುವುದಾದರೆ ಎಂಥ ಸಮಸ್ಯೆಗಳು ಸುಲಭವಾದ ರೀತಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ನಿಮ್ಮನ್ನು ಕರೆದಂತ ದೇವರು, ನಿಮ್ಮನ್ನು ಕಳಿಸಿಕೊಟ್ಟಂತ ದೇವರು, ನಿಮ್ಮ ಸಂಗಡ ಇರುವಂತ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಲೋಕದಲ್ಲಿ ನಾವು ಯಾವುದಕ್ಕೂ ಸಹ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ನಾವು ಭಯಪಡಬೇಕು? ನಮಗೆ ಭಯ ಯಾವಾಗ ಬರುತ್ತೆ ಅಂದ್ರೆ, ದೇವರು ನಮ್ಮ ಸಂಗಡ ಇಲ್ಲದೆ ಇರುವಾಗ ನಮಗೆ ಭಯ ಬರುತ್ತೆ. ದೇವರು ನಮ್ಮ ಸಂಗಡ ಇಲ್ಲದೆ ಇರುವಾಗ ಭಯಪಡುತ್ತೆ. ನಾವು ಯಾವಾಗ ದೇವರು ಮೆಚ್ಚುವಂತ ಕೆಲಸವನ್ನ ನಾವು ಯಾವಾಗ ಮಾಡೋದಿಲ್ವೋ ಅವಾಗ ನಮಗೆ ಭಯ ಬರುತ್ತೆ. ಇಲ್ಲಿ ನಾವು ನೋಡ್ತೇವೆ, ಮೋಶೆ ಹೋದ, ಜನರೆಲ್ಲ ಕರ್ಕೊಂಡು ಬಂದ, ತುಂಬಾ ಖುಷಿನೇ ಆಯ್ತು. ಅವ್ರು ಏನ್ ಮಾಡಿದ್ರು? ಅವ್ರು ಬರುವಂತ ಸಂದರ್ಭದಲ್ಲಿ ಐಗುಪ್ತ ದೇಶ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಅವ್ರಲ್ಲಿದ್ದಂತ ಎಲ್ಲ ಬಂಗಾರವನ್ನು ಬಿಚ್ಚಿ ಇಸ್ರೇಲ್ ಕೊಟ್ಬಿಟ್ರು. ಎಲ್ಲ ಜನ ಮೂಟೆ ಕಟ್ಕೊಂಡು ಬಂದ್ಬಿಟ್ಟೆ. ಹಲ್ಲೆಲೂಯಾ. ಸರಿ, ಖುಷಿ ಆಯ್ತು, ತುಂಬಾ ಖುಷಿನೇ ಆಯ್ತು. ಸರಿ, ಪ್ರಯಾಣ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ನೋಡ್ರಿ, ಕೆಲವು ಸಂದರ್ಭಗಳಲ್ಲಿ ನಾವು ದೇವರ ಮೆಚ್ಚುವಂತ ಕೆಲಸವನ್ನು ಮಾಡದೆ ಹೋದಾಗ ದೇವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ಬೇರೆ ಏನು ಕಾರಣ ಅಲ್ಲ. ವಾಕ್ಯನ ಓದ್ಕೊಳ್ಳೋಣ ದಯವಿಟ್ಟು. ಅರಣ್ಯಕಾಂಡ 20ನೇ ಅಧ್ಯಾಯ 7 ಮತ್ತು 8ನೇ ವಚನ. ಆಗ ಯೆಹೋವನು ಮೋಶೆಗೆ ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದಂತ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ನಿಮ್ಮ ಇಸ್ರೇಲ್ ಜನರೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಅವರ ಎದುರಿನಲ್ಲಿ ಆ ಕಡಿದಾದ ಬಂಡೆಗೆ ನೀರನ್ನು ಕೊಡಬೇಕೆಂಬುದಾಗಿ ಆಜ್ಞೆ ಮಾಡು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ದೇವರು ಹೇಳಿದ್ರು, ಮೋಶೆ ನಿನ್ನ ಜನರು ನೀರು ಅಂತ ಕೇಳ್ತೀರಲ್ವಾ, ಭಯಪಡಬೇಡಿ. ನಿನ್ನ ನೀರನ್ನ ಕೊಟ್ಟಿದ್ದೀನಿ, ಮನ್ನಾ ಕೊಟ್ಟಿದ್ದೀನಿ, ಪರಲೋಕದಿಂದ
ಇದೆಲ್ಲ ಕೊಟ್ಟಿದ್ದೀನಿ, ನೀನು ಇದಕ್ಕೆ ಯಾಕೆ ಭಯಪಡ್ತಿದ್ಯಾ? ಏನು ಮಾಡಬೇಡ, ಜನರೆಲ್ಲ ಕರ್ಕೋ. ನೋಡಿ ಎಷ್ಟು ದೇವರು ಚೆನ್ನಾಗಿ ಅವ್ರು ಪ್ಲಾನ್ ಕೊಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರು ಕೊಡ್ತಕ್ಕಂಥ ಆಲೋಚನೆ ಕೇಳಿ ನೀವು ಆಲೋಚನೆ ಪ್ರಕಾರವಾಗಿ ಮಾಡುವಾಗ ದೇವರು ನಿಮ್ಮ ಮೂಲಕ ಒಂದು ದೊಡ್ಡ ಅದ್ಭುತವನ್ನು ಮಾಡ್ತಾರೆ. ಆದರೆ ನೀವು ದೇವರ ಆಲೋಚನೆ ಕೇಳಿ ಅದರ ಜೊತೆಯಲ್ಲಿದ್ದಾನೆ ಎಂಬುದನ್ನು ಮರೆತು ನಿಮ್ಮ ಇಷ್ಟ ಬಂದ ಪ್ರಕಾರವಾಗಿ ಮಾಡುವಾಗ ದೇವರು ಯಾವ ರೀತಿಯೆಲ್ಲ ಮಾಡ್ತಾನೆ ಎಂಬುದನ್ನ ಈ ವಾಕ್ಯದಲ್ಲಿ ನಾವು ಕಲಿಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ನಾವು ನೋಡ್ತೇವೆ, ಮೋಶೆ ಬಾಯಿಲಿ ನಿಮ್ಮ ಅಣ್ಣನ ಕರ್ಕೋ, ಎಲ್ಲ ಇದ್ದಾಳು ಕರ್ಕೋ, ಕಡಿತಾರೆ ಬಂಡೆ, ಕಡಿದಾದ ಬಂಡೆ ಇದೆಯಲ್ಲ, ಅಲ್ಲಿ ಹೋಗಿ ನೀನು ಕೋಲ್ಕೊಂಡು ಏನ್ ಮಾಡ್ಬೇಕು, ಆ ಬಂಡೆಗೆ ಆಜ್ಞೆ ಮಾಡಿ ಎಂಬುದಾಗಿ ಹೇಳ್ತಾರೆ. ಏನ್ ಮಾಡ್ಬೇಕು? ತಮಿಳೇನಾಗ್ತದ ಮಗ? ಕೋಲ ಎಳೆದುಕೊಂಡು நீயும் சகோதரனாகிய ஆரோனும் சபையாரை கூடி வரை செய்து அவர்களுக்கு கண்களுக்கு முன்பதாகவே ಕಣ್ಮಲೆಯ ಪಾತ್ರ பேசுங்கள். ஹalleluya. ಬಂಡೆ ನೋಡಿ ಮಾತನಾಡಿ ಅಂತ ದೇವರು ಹೇಳಿದ್ರು. ತಿರುಗಲಿಂದ ಲಾಸ್ಟ್ ಭಾಗ ಆ ಬಂಡతో ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ಮಗನೇ ನೀನು ನಿನ್ನ ಜನರ ಸಭೆಯವರನ್ನು ಕರೆದುಕೊಂಡು ನಿನ್ನ ಸಮೂಹವನ್ನು ಕರೆದುಕೊಂಡು ಆ ಕಡಿದಾದ ಬಂಡೆಯ ಬಳಿಗೆ ಹೋಗಿ ಆ ಬಂಡೆ ಹತ್ರ ನೀನೇನ್ ಮಾಡಬೇಕು? ಹಲ್ಲೆಲೂಯಾ. ಬಂಡೆ ದೇವರು ಹೇಳಿದ ಮಾತನ್ನು ಕೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಶಿಷ್ಯರು ಮೌನವಾಗಿರುವುದಾದರೆ ನಾ ಈ ಬಂಡೆಗೆ ಆಜ್ಞೆ ಮಾಡಿದ್ರೆ ಸಾಕು, ಈ ಬಂಡೆ ಕೂಗುತ್ತೆ ಎಂಬುದಾಗಿ ದೇವರು ಹೇಳಿದ್ರು. ಮಾತಾಡೋದಲ್ಲ, ಕೂಗುತ್ತೆ ಎಂಬುದಾಗಿ. ನನ್ನ ಪ್ರೀತಿಗಳ ದೇವರ ಮಕ್ಕಳೇ, ನನ್ನ ದೇವರಿಂದ ಅಸಾಧ್ಯವಾದದ್ದು ಯಾವುದು ಸಹ ಇಲ್ಲ. ಅದು ಯಾವಾಗ? ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ಕಳಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಸಂಗಡ ಇರುವಾಗ ನೀವು ಮಾತಾಡಿದ್ರೆ ಸಾಕು, ಅದು ಮಾತಾಡುತ್ತೆ. ಅದೇನೇ ಆಗಿರಲಿ, ಕತ್ತೇನೇ ಮಾತಾಡುತ್ತೆ, ಬಂಡೆನೂ ಸಹ ಮಾತಾಡುತ್ತೆ. ಬಂಡೆ ಮಾತಾಡೋದು ಮಾತ್ರ ಅಲ್ಲ, ನೀನು ಹೇಳಿದಕ್ಕೆ ಅದು ಉತ್ತರ ಕೊಡು. ಹಲ್ಲೆಲೂಯಾ. ಈಗ ನೀವು ಹೇಳ್ರಿ, ನೀವು ಬಂಡೆಕ್ಕಿಂತನೂ ಹಲ್ಲೆಲೂಯಾ ಬಂಡೆನಾದ್ರು ಹೇಳ್ರಿ, ಎಲ್ಲರಿಗೂ ಕೈ ಇಟ್ಬಿಟ್ಟು ಇಟ್ಕೊಳ್ಳಿ. ಮೇಲ್ ನೋಡಿ, ನನ್ನ ನೋಡ್ಬೇಡ, ಮೇಲ್ ನೋಡಿ. ದೇವ್ರೇ, ನೀನು ಆಜ್ಞೆ ಮಾಡಿದ್ರೆ ಬಂಡೆನಾದ್ರೂ ಕೇಳುತ್ತೆ. ಈ ಬಂಡ ಕೇಳೋದಿಲ್ಲ ದೇವ್ರೆ. ಏನು? ಯಾರು? ಈ ಬಂಡಿ ಅಥವಾ ಈ ಬಂಡ, ಆ ಬಂಡೆ ಕೇಳಿಸುತ್ತೆ ದೇವ್ರೆ, ಈ ಬಂಡ ಕೇಳೋದೇ ಇಲ್ಲ ದೇವ್ರೆ. ಅಪ್ಪಣ್ಣ ಅರ್ಥ, ಅದಕ್ಕೂ ನಾನೇ ಹೇಳೋದಪ್ಪ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯುತ್ತೆ, ಮೋಶೆ ನಿನ್ನ ಜನರು ನೀರ್ ಬೇಕು ಅಂತ ಕೇಳ್ತಿದಾರಲ್ಲ, ಭಯಪಡ, ನಾನು ಯಾವ್ದು ಹೇಳಿಲ್ಲ, ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ಇವಾಗಲೂ ಸಹ ಇದ್ದೀನಿ. ಪರಲೋಕದ ಬಾಗಿಲನ್ನು ತೆರೆದು ಮನ್ನವನ್ನು ಕೊಡುವಾಗ ನಾನು ನಿಮ್ಮ ಜೊತೆಯಲ್ಲಿದ್ದೆ. ಕೆಂಪು ಸಮುದ್ರ ಹಿಂಪಾದ ಮಾಡುವಾಗ ನಿನ್ನ ಜೊತೆಯಲ್ಲಿದ್ದೆ. ಫರೋಹನ ಸಂಗಡ ಯುದ್ಧವನ್ನು ಮಾಡಿ ನೀನು ಅದ್ಭುತ ಕಾರ್ಯವನ್ನು ಮಾಡಿ ಯೆಹೋವನೇ ದೇವರು ಎಂಬುದಾಗಿ ನಿರೂಪಿಸುವಾಗಲೂ ನಾನು ನಿನ್ನ ಸಂಗಡ ಇದ್ದೆ. ಮತ್ತು ನೀನು ಆ ಕೆಂಪು ಸಮುದ್ರವನ್ನು ದಾಟಿ ಪ್ರಯಾಣ ಮಾಡಿ ಬರುವಾಗಲೂ ಸಹ ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ಈಗಲೂ ನಿನ್ನ ಜೊತೆಯಲ್ಲಿದ್ದೀನಿ. ಈಗ ನೀನೇನ್ ಮಾಡ್ಬೇಕಂತ, ಬಂಡೆಯ ಬಳಿಗೆ ಹೋಗು, ನಾನು ನಿನ್ನ ಜೊತೆಗಿರ್ತೀನಿ, ನಿನ್ನ ಜನ ಕರ್ಕೊಂಡು ಹೋಗು. ಯಾರು ಕೊಡ್ತಾ ಇದಾರಲ್ಲ, ಅದು ಹಿಂಗೆ, ಇದು ಹಿಂಗೆ, ಹಂಗ, ಇವನು ಹಿಂಗ ಅಂದ್ಬಿಟ್ಟು ನಿನ್ನ ಬಗ್ಗೆ ಹಿಡಿದೋಗಿ ಮಾತಾಡ್ತಿರಲ್ಲ, ಅವ್ರನ್ನೂ ಸಹ ಕರ್ಕೊಂಡು ಹೋಗಿ ನೀನೇನ್ ಮಾಡ್ಬೇಕೀಗ? ಬಂಡೆಯ ಸಂಗಡ ನೀನು ಏನು ಎಲ್ಲ ಹೇಳ್ರಿ, ಬಂಡೆಯ ಸಂಗಡ ಮಾತಾಡುವನು. ಇವನೇನ್ ಮಾಡ್ದ? ಈಗ ಎಲ್ಲರೂ ಕರ್ಕೊಂಡ, ಬರ್ರಿ ಹೋಗೋಣ ಅಂತ ಸಿಟ್ಟು ಮರ್ತ್ಬಿಟ್ಟ. ಈಗ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಮರ್ತ್ಬಿಟ್ಟ. ಯಾರು? ಅನೇಕ ಸಂದರ್ಭದಲ್ಲಿ ನೀವು ಸಹ ದೇವರಿದ್ದಾನೆ ಎಂಬುದನ್ನು ಮರ್ತ್ಬಿಡ್ತೀರಾ. ಮರ್ತ್ಬಿಟ್ಟು ಕೆಟ್ಟ ಮಾತಾಡ್ತೀರಾ, ಜಗಳ ಮಾಡ್ತೀರಾ, ಸುಳ್ಳು ಹೇಳ್ತೀರಾ, ಚಾಡಿ ಹೇಳ್ತೀರಾ, ಹೊಟ್ಟೆ ಕಿಚ್ಚಿಬಿಡ್ತೀರಾ. ಆದ್ರೆ ನೀವು ಚೆನ್ನಾಗಿ ತಿಳ್ಕೊಳ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ, ಇವೆಲ್ಲವನ್ನು ಗಮನಿಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಮೋಶೆಗೆ ಏನ್ ಮಾಡ್ದ? ದೇವರು ಹೇಳಿದ್ರು, ಹೋಗು, ನನ್ನ ಜೊತೆಗಿರ್ತೀನಿ, ನಿನ್ನ ಸಂಗಡ ಇಷ್ಟು ವರ್ಷ ಇದ್ನಲ್ಲ, ಇವತ್ತು ಸಹ ನಿನ್ನ ಜೊತೆಗಿರ್ತೀನಿ, ನಿಮ್ಮ ಅಣ್ಣನ ಜೊತೆ ಕರ್ಕೊಂಡು ಹೋಗು. ಆ ಗುಣಗಾಡಿದ್ರಲ್ಲ, ಅವ್ರನ್ನೂ ಸಹ ಜೊತೆ ಕರ್ಕೊಂಡು ಹೋಗು, ಆ ಬಂಡೆ ಹತ್ರ ಹೋಗಿ ಮಾತಾಡು ಅಂತ ಅಂದ್ರು. ಈಗ ಇವನೇನ್ ಮಾಡ್ಬೇಕು? ಅಷ್ಟು ಮಾಡ್ಬೇಕಷ್ಟೇನೆ, ಅಷ್ಟೇ ಮಾಡ್ಬೇಕಾಗಿದ್ದು. ಇವ್ನು ಕರ್ಕೊಂಡು ಭಯಂಕರ ಸಿಟ್ಟಲ್ಲಿ ಹೋಗ್ಬಿಟ್ಟು ಹೇಳ್ಬಿಡ್ತಾನೆ, ಠಮ ಅಂತ ಹೊಡೆದೇ ಬಿಡ್ತಾನೆ. ಯಾವ್ದನ್ನ? ಹಲ್ಲೆಲೂಯಾ. ಈಗ ನಾನೇನ್ ಮಾಡ್ಬೇಕು? ಬಂಡೆಗೆ ಏನ್ ಮಾಡಿದವನು? ಗ್ರೇಸಿ, ಉಮಾ, ಎಸ್ತರಾಣಿ ಏನ್ ಮಾಡ್ದ? ಎಷ್ಟಲ್ಲಿ ಹೊಡೆದ? ಈಗ ಈ ಬಂಡೆಗಳನ್ನ ನಾನು ಏನ್ ಮಾಡ್ಬೇಕಾಗಿದೆ? ಈ ಬಂಡೆಗಳನ್ನ ನಾನು ಏನ್ ಮಾಡ್ಬೇಕು? 3 ಸಲ ಹೊಡಿಬೇಕಂತ.
ಹಲ್ಲೆಲೂಯಾ. ಅವನು ಸಿಟ್ಟು ಬಂದು ಬಂಡೆ ಮೇಲೆ ಬಡ ಬಡ ಅಂತ ಹೊಡಿದ ತಕ್ಷಣ ಬಂಡೆ ಸಿಟ್ಟು ಮಾಡ್ಕೊಳ್ಳಿಲ್ಲ. ಏನ್ ಮಾಡ ಅವ್ರ ಮೇಲೆ ಸಿಟ್ಟು ನಂಗೆ ತೋರಿಸ್ತಿದ್ಯಾ ಅಂತ ಬಂಡೆ ಹೇಳ್ತಾ ಇದೀಗ. ಯಾರಿಂದ ಸಿಟ್ಟು? ಇಸ್ರಾಯೇಲ್ ಮಾಡಿದ ತಪ್ಪಿಗೆ ನನಗೆ ಯಾಕೆ ನೀನು ಹೊಡಿತ್ಯಾ? ದೇವ್ರು ಹೇಳಿದ್ರು ಮಾತಾಡು ಅಂತ ನೀನು ಮಾತಾಡೋದ ನಂತರ ನಾನು ನೀನು ಕೊಡ ಅಂತ ಹೇಳದ್ನ? நான் தண்ணீர் கொடுக்க மாட்டேன், நான் தண்ணீரே கொடுக்க மாட்டேன், என்ன கத்தாலும் ஜப செஞ்சாலும் முட்டிக்கால் போட்டாலும் உபவாசம் போட்டாலும் கூட நான் தண்ணீர் கொடுக்க மாட்டேன் அப்படின்னா சொன்னா இல்லையப்பா. அப்பா சொல்ற பேசிட்டு நீ பேசி ஐயோ நான் கொடுக்குறேன்னு சொல்லிட்டு நீ இன்னும் யாரு ಬೇಕಾದ್ರೂ ಕೋತಿ ಎತ್ತೊಂದು ಏಮಾರ ಕಾಣ್ತೀವಿ. ಅಲ್ಲಯ್ಯ ಅನೇಕ ಜನ ತಾಯಿಗಳು ಗಂಡಸರು ಮಾಡೋ ಕೆಲಸ ಇಷ್ಟೇನೆ. ಎಲ್ಲೋ ಸಿಕ್ಕುದಿರುತ್ತೆ, ಯಾರ ಮೇಲೋ ಸಿಕ್ಕಿರುತ್ತೆ. ಅಲ್ಲಯ್ಯ ಕರೆಕ್ಟನಾ? ಅವ್ನು ಕರೆಕ್ಟ್ ಆಗತ್ತ. ಎಲ್ಲೋ ಸಿಟ್ಟಿರುತ್ತೆ, ಯಾರ ಮೇಲೆ ಸಿಟ್ಟಿರುತ್ತೆ. ಗಂಡಸರು ಕೆಲಸ ಜಗಳ ಮಾಡ್ಕೊಂಡಿರ್ತಾರೆ, ಬೀದಿಲೆಲ್ಲ ಜಗಳ ಮಾಡ್ಕೊಂಡಿರ್ತಾರೆ. ಆ ಜಗಳದಾಗ ಹೆಂಡತಿಗಳು ತೋರಿಸ್ಬಿಡೋದು. ಹೆಂಡತಿ ಮೆತ್ತಿಗಿದ್ರೆ, ಹೆಂಡತಿಯರ ಬಜಾರಿಯಾಗಿದ್ರೆ ಬರ್ಬೇಕಾದ್ರೆ ಏನು ಗೊತ್ತಿಲ್ಲ ಬಂದು ಕೂತ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯ ಹಲ್ಲೆಲೂಯ. ಈ ರೀತಿ ಆಗ ಈಗ ಹೆಂಡತಿ ಏನ್ ಮಾಡ್ತಾಳೆ? ಸೈಲೆಂಟ್ ಆಗಿರ್ತಾಳೆ, ಬಯಸಿಕೊಡ್ತಾಳೆ. ಈಗ ಆ ಸಿಟ್ಟು ಎಲ್ಲಿ ತೋರಿಸ್ತಾರೆ? ಈಗ ಮಕ್ಳು ಏನ್ ಮಾಡ್ತಾರೆ ಪಾಪ, ಆ ಮಕ್ಕಳು ಅಮ್ಮ ಅಂತ ನೇರ ಬರುತ್ತೆ ನೋಡ್ತಿದ್ರು ಹೇಳ್ದಿ ಸಾಕ್ಬಿಡ್ತಾರೆ ಅವನಿಗೆ. ಯಾರನ್ನ ಸಿಟ್ಟಿದ್ದು? ಗಂಡನಿಗೆ ಯಾರನ್ನ ಸಿಟ್ಟು? ಅಲ್ಲಯ್ಯ ಅದನ್ನೇ ಹೇಳ್ರಿ ಮೋಸ ಮಾಡಿದ್ದು. ಅದೇ ಆಟಗಳು ಬಂದಿರೋದು, ಆ ಮೋಸಿಗೆ ಬಂದಂತ ಅದೇ ಬರೀ ನಿಮಗೆ ಬಂದಿರೋದು. ಯಾರ ಸಿಟ್ಟು ಯಾರ ತೋರಿಸೋದು? ಈಗ ಇಸ್ರಾಯೇಲ್ ಜನರಿಗೆ ಇದ್ದಂತ ಸಿಟ್ಟನ್ನ ತಂದು ಏನ್ ಮಾಡ್ದ? ಬಂಡೆ ಮೇಲೆ ತೋರಿಸಿ ಡಮ ಡಮ ಅಂತ 2 ಹೊಡೆದ ಹೊಡೆದ್ಬಿಟ್ಟ. ದೇವ್ರು ಹೇಳ್ತಿದ್ದಾರೆ, ನಾನು ಈ ಸಂಗಡ ಇದ್ದೀನಿ, ನೀನು ನಾನು ಮೆಚ್ಚುವಂತೆ ಕೆಲಸವನ್ನು ಮಾಡಬೇಕಷ್ಟೇ. ನೀನು ಯಾರ ಮೇಲಿನ ಕೋಪನ ತಂದು ನಾನು ಕೊಟ್ಟಂತ ಆಜ್ಞೆಯನ್ನು ಮೀರಿ ಮಾತಾಡು ಅಂತಂದ್ರೆ ನೀನು ಬಾರಿಸಿ ಬಾರಿಸಿ ಮಡಗ್ಬಿಟ್ಟಲ್ಲ. ಒಂದು ತಿಳ್ಕೊ, ಕಾನಾನ್ ದೇಶವನ್ನ ನೀನು ಸೇರುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. ವಾಕ್ಯವನ್ನು ಓದ್ರಿ, ವಾಕ್ಯವನ್ನು ಓದ್ರಿ. 10-12 ವಚನ. ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿದ್ದರೆ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಈಗ ದೇವರು ಏನಾದ್ರು ಇಸ್ರಾಯೇಲ್ ಭಯಪ್ಪ ಅಂತ ಹೇಳ್ಕೊಟ್ರ? ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಕೆಲಸ. ಯಾಕೆ? ದೇವರು ಮೆಚ್ಚುವಂತ ಕೆಲಸವನ್ನು ಮಾಡಬೇಕು. ದೇವರು ಹೇಳಿದ ಕೆಲಸ ಏನು? ಜನರನ್ನು ಕರ್ಕೊಂಡು ಬಂಡೆ ಹತ್ರ ಹೋಗು, ನಿಮ್ಮ ಅಣ್ಣನ ಕರ್ಕೊಂಡು ಬಂಡೆ ಹತ್ರ ಹೋಗು, ನೀನು ನಿಮ್ಮಣ್ಣ ಆ ಎಲ್ಲ ಜನರ ಮುಂದೆ ಬಂಡೆ ಹತ್ರ ಮಾತಾಡು. 3 ಕೆಲಸ ತಿಳ್ಕೊಟ್ರು ಗೊತ್ತಾನೆ? ಈಗ ಅವ್ರು ಏನ್ ಮಾಡ್ಬೇಕು? ಈಗ ಎಕ್ಸ್ಟ್ರಾ 2 ಕೆಲಸ ಮಾಡ್ತೀಯ. ಈಗ ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಕೆಲಸ. ಅಲ್ಲಯ್ಯ ಎಕ್ಸ್ಟ್ರಾ 2 ಕೆಲಸ ಏನು? ಹೊಡೆಯೋದು ಒಂದು ಕೆಲಸ, ಇನ್ನೊಂದು ದ್ರೋಹಿಗಳಿಂದ ಬೈಯೋದು ಕೆಲಸ. ಹಲ್ಲೆಲೂಯ ಹಲ್ಲೆಲೂಯ. ವಾಕ್ಯ ತೀರ್ಪು ಮಾಡಕ್ಕೆ ನೀನು ಯಾರಯ್ಯ? ದ್ರೋಹಿಗಳಂತ ತೀರ್ಪು ಮಾಡುವುದಕ್ಕೆ ನೀನು ಯಾರು? ತೀರ್ಪು ಮಾಡುವಂತ ಅಧಿಕಾರ ದೇವರಿಗೆ ಮಾತ್ರ ಕೊಡಲ್ಪಟ್ಟಿದೆ ಹೊರತು ಮನುಷ್ಯನಿಗೆ ಕೊಡಲ್ಪಡಲಿಲ್ಲ. ಈಗ ಇವನೇ ತೀರ್ಪು ಮಾಡ್ಬಿಟ್ಟ. ಈಗ ನಾನು ಬಹಳ ಒಳ್ಳೆಯವನು, ನಾನು ನೀತಿವಂತ, ನೀವೆಲ್ಲ ದ್ರೋಹಿಗಳೇ ಅಂತ. ಈಗ ತಪ್ಪು ಮಾಡೋದಲ್ಲ. ಇವನೇನಾಗಿದ್ದಾನೆ? ಈಗ ದೇವರ ಮಾತನ್ನು ಮೀರಿದಲ್ಲ, ಇವನೇನಾಗಿದ್ದಾನೆ? ಈಗ ಅದ್ರ ದೇವರ ಮಾತಿನಲ್ಲಿ ಬರೆಯಲ್ಪಟ್ಟಿದೆ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನು. ಅದು ಬಿಡ್ರಿ, ಈಗ ಹೇಳ್ರಿ, ಇಲ್ಲೇ ಹೇಳ್ರಿ, ಇಲ್ಲೇ ಹೇಳ್ರಿ. ಏನ್ ಮಾಡ್ದ ಅವನು? ದೇವರು ಇದ್ದಾನೆ ಎಂಬುದನ್ನು ಮರೆತ, ದೇವರು ಇರುವುದನ್ನು ಮರೆತ, ದೇವರು ಕೊಟ್ಟಂತ ಆಜ್ಞೆಯನ್ನು ಮರೆತ, ಅದ್ರ ಜೊತೆಗೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಏನ್ ಮಾಡ್ದ? ಭಯಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರನ್ನ ಭಯಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಒಬ್ಬ ನಾಯಕನಾಗಿದ್ದೀನಿ, ಇವೆಲ್ಲ ಸಹಿಸ್ಕೊಂಡು ಮಾಡ್ಬೇಕೆಂಬುದನ್ನ ಮರೆತೇನ್ ಮಾಡ್ದ? ಅವನ್ನ ಕರ್ಕೊಂಡು ಬೈದ. ಬಂಡೆಗೆ ಏನ್ ಮಾಡಿದ? ಕೋಲ್ ತಗೊಂಡು ಡಮ ಡಮ ಅಂತ ಹೊಡೆದ್ಬಿಟ್ಟ. ಆದ್ರೂ ಸಹ ಬಂಡೆ ಒದೆ ತಿಂತು ಪಾಪ. ಬಂಡೆ ಒದೆ ತಿಂತು. ಬಂಡೆ ಏನಾಯ್ತು? ಎಷ್ಟು ಎಚ್ಚರಾಗಿ ಬಂಡೆ 2 ಒದೆ ಸರಿಯಾಗಿ ತಿಂತು. ಕೊನೆಗೇನ್ ಮಾಡ್ತದ್ದು? ನೀನು ಹೊಡೆದೇ ಅಲ್ವಾ? ದೇವ್ರು ಮಾತಾಡೋದ್ರೆ ಹೊಡೆದ್ಬಿಟ್ಟಲ್ಲ, ನೀರು ಕೊಡಲ್ಲ ಹೋಗು ಅಂತ ದೇವ್ರು ಹಾಕಿದ್ರೆ ಏನಾಗ್ತಿತ್ತು? ಕತೆ ಹೇಳ್ತೀವಿ. ಅದು ಒದೆನ ಸಹಿಸ್ಕೊಂಡು ತನ್ನಿಂದ ತರ ನೀರನ್ನ ಜನರಿಗೆ ಮಾತ್ರ ಕೊಟ್ಟಿದ್ದಲ್ಲ, ದನಕರುಗಳಿಗೆಲ್ಲ ಕೊಟ್ಟಂತೆ. ಅಯ್ಯ, ನೀನು ನಾನು ಎಷ್ಟೋ ಸಾರಿ ಏಸು ಎಂಬತಕ್ಕಂಥ ಬಂಡೆಗೆ ಹೊಡೆದಿದ್ದೀವಿ. ಮಾತಾಡಿದ ದೇವರು ಹೇಳಿದ್ದಾರೆ, ನೀನು ಕೇಳಯ್ಯ ನಾನು ಕೊಡ್ತೀನಿ, ನೀನು ಏನ್ ಬೇಕಾದ್ರೆ ಕೇಳಿ ನಾನು ಕೊಡ್ತೀನಿ ಎಂಬುದ ಕೇಳಿ ಎಂಬುದಾಗಿ ಹೇಳಿದಂತ ನನ್ನ ದೇವರಿಗೆ ನಾವೇನ್ ಮಾಡಿದೀವಿ ಗೊತ್ತಾ? ಸಾಕಷ್ಟು ಹೊಡೆದ್ಬಿಟ್ಟಿದ್ದೀವಿ. ಆದರೂ ಸಹ ನನ್ನ ದೇವರು ಆ ಹೊಡೆತವನ್ನು ಸಹಿಸಿಕೊಂಡವನಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮೆಲ್ಲ ಪಾಪವನ್ನು ಶುದ್ಧೀಕರಿಸಿದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆ ಬಂಡೆ ಎಲ್ಲ ಜನರಿಗೆ ನೀರು ಕೊಟ್ಟು ತೃಪ್ತಿಪಡಿಸ್ತು.
ಯೇಸು ಎಂಬತಕ್ಕಂಥ ಬಂಡೆ ತನ್ನ ಎಲ್ಲ ರಕ್ತವನ್ನು ತುರಿಸಿ ನಮ್ಮ ಪಾಪವನ್ನು ಶುದ್ಧೀಕರಿಸಿತು. ಎಲ್ಲರೂ ಕೈಗಳ ಮೇಲೆ ಕೆತ್ತಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ. ನಿನ್ನ ದೇವರು ಒಳ್ಳೆಯವನಾಗಿದ್ದಾನೆ. ನಿನ್ನ ದೇವರು ಒಳ್ಳೆಯವನಾಗಿದ್ದಾನೆ. ನಿನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಹಲ್ಲೆಲೂಯಾ. ಆಕಾಶವಾಣಿ ನೀನು ನನ್ನ ಪ್ರಿಯನಾದ ನನ್ನ ಮಗನು, ನಾನು ನಿನ್ನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಹಲ್ಲೆಲೂಯಾ. ಯಾಕೆ ದೇವರು ಈ ಮಾತನ್ನ ಯೇಸು ಸ್ವಾಮಿ ಹೇಳಿದರು? ಪ್ರಿಯನಾಗಿರುವ ನನ್ನ ಮಗನು ನೀನು, ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಇವತ್ತು ಮೋಶೆಗೆ ದೇವರು ಕರೆದ್ರು ಏನ್ ಮಾಡಿದ್ರು? ಹೋಗು ಅಂತ ಹೇಳಿದ್ರು. ಹೋದ. ಆಗ ದೇವರು ಹೇಳಿದ್ರು, ನೀನು ನಾನು ಮೆಚ್ಚುವಂತ ಕೆಲಸವನ್ನು ಮಾಡು ಎಂಬುದಾಗಿ ಹೇಳಿದ್ರು. ಆದ್ರೆ ಅವನು ಮೆಚ್ಚುವಂತ ಕೆಲಸವನ್ನು ಮಾಡಿದ್ನ? ಆರಂಭದಲ್ಲಿ ಮಾಡ್ಕೊಂಡು ಬಂದ. ಆರಂಭದಲ್ಲಿ ಸ್ವಲ್ಪ ದಿನ ಮಾಡ್ಕೊಂಡು ಬಂದ. ಆಮೇಲೆ ಅವನಿಗೆ ಕೋಪ ಸ್ಟಾರ್ಟ್ ಆಯ್ತು, ಉದ್ರೇಕ ಸ್ಟಾರ್ಟ್ ಆಯ್ತು, ಟೆಂಪ್ಟೇಷನ್ ಸ್ಟಾರ್ಟ್ ಆಯ್ತು. ಕಾರಣ ಅವನು ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ, ಆತನ ಎಲ್ಲವನ್ನೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲೇ ತನಕ ಮಾಡಿದಲ್ಲ ನಾನಲ್ಲ, ನನ್ನಿಂದ ಏನೇ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಾನು ಮೊದಲೇ ಒಪ್ಕೊಂಡಿದ್ದೀನಿ, ನಾನು ಮೊದಲು ತುಟ್ಟಿಯವನು, ಯಾವ ಕೆಲಸಕ್ಕೂ ಬಾರದವನು, ನನ್ನಿಂದ ಆ ಕೆಲಸಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅಂತಾಗಿ ನಾನು ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ದೀನಿ. ಆದ್ರೆ ದೇವರು ಹೇಳ್ತಿದ್ದಾರೆ, ನಿನ್ನಿಂದ ಸಾಧ್ಯ, ನಿಮ್ಮ ಮಣ್ಣು ಕರ್ಕೊಂಡು ಹೋಗು, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ ಎಂಬುದಾಗಿ. ಇಲ್ಲಿಯ ತನಕ ನಡೆದಂತ ಎಲ್ಲ ಘಟನೆಗಳು ದೇವರು ನನ್ನ ಜೊತೆಯಲ್ಲಿ ಇದ್ದುದರಿಂದ ಇಷ್ಟೆಲ್ಲ ಮಹತ್ಕಾರ ರೀತಿಯ ಹೊರತು ನನ್ನ ಮೂಲಕವಾಗಿ ಏನೂ ಇಲ್ಲ. ಅವ್ರು ಏನ್ ಬೇಕಾದ್ರೆ ಹೊಡೆದಾಡಲಿ, ಅದ್ರ ಬಗ್ಗೆ ನನ್ನ ಅವಶ್ಯಕತೆ ಇಲ್ಲ. ನಾನು ನನ್ನ ಕರೆದಂತ ದೇವರು, ನಾನು ನನ್ನ ಕಳಿಸಿಕೊಟ್ಟ ದೇವರು ಏನು ಹೇಳಿದ್ದನೋ ಅದನ್ನು ನಾನು ಆತನ ಮೆಚ್ಚುವ ರೀತಿಯಲ್ಲಿ ಮಾಡುವುದಕ್ಕಾಗಿ ನನ್ನ ದೇವರು ಕಳಿಸಿಕೊಟ್ಟಿದ್ದಾನೆ ಎಂಬುದನ್ನ ಮೋಶೆ ಮರೆತು ಅವನೇನ್ ಮಾಡ್ತಿದ್ದಾನೆ? ಜನಗಳಿಗೆ ವಿರುದ್ಧವಾಗಿ ಮಾತಾಡ್ತಿದ್ದಾನೆ. ಅವ್ರ ಮನಸ್ಸಿಗೆ ನೋವುಂಟಾಗುವಂತೆ ಮಾತಾಡ್ತಿದ್ದಾನೆ. ಇಷ್ಟೆಲ್ಲ ದೇವರು ಮಾಡಿದ್ರು, ಹಿಂಗ್ ಮಾಡ್ತೀರ ನೀವು, ಹಂಗ್ ಮಾಡ್ತೀರ ಎಂಬುದಾಗಿ ದೇವರು ಮಾಡಬೇಕಾದ ಕೆಲಸವನ್ನ ಇವನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಕೊನೆಗೆ ಏನ್ ಮಾಡ್ದ? ಬಂಡೆ ಹತ್ರ ಮಾತಾಡು ಅಂತಂದ್ರೆ ಬಂಡೆನ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ದ. ಈಗ ದೇವ್ರು ಮೆಚ್ತಾನ? ದೇವರು ಮೆಚ್ತಾನ? ಇಲ್ಲ. ಯಾಕೆ ದೇವ್ರು ಮೆಚ್ಚಲಿಲ್ಲ ಅಂದ್ರೆ ದೇವರು ಮೆಚ್ಚುವ ಕೆಲಸವನ್ನು ಮಾಡಲಿಲ್ಲ. ದೇವರು ಏನ್ ಹೇಳ್ತಾರೆ ಅದನ್ನ ಮಾತ್ರ ನಾವು ಹೇಳಬೇಕಾಗಿತ್ತು. ಆದ್ರೆ ಅವನು ಅದನ್ನು ಮಾಡಲಿಲ್ಲ. ಅದ್ರ ಜೊತೆಗೆ ಇವನು ಏನೋ ಸೇರಿಸ್ಕೊಂಡು ಮಾಡ್ಬಿಟ್ಟ. ಆಗ ದೇವ್ರಿಗೆ ಬೇಜಾರಾಯ್ತು. ಅದ ದೇವ್ರು ಏನ್ ಮಾಡ್ತಾರೆ? ಅವನಿಗೆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿಲ್ಲ. ಏನ್ ಮಾಡ್ತಾರೆ? ನೋಡು, ದೂರದಿಂದ ನೋಡ್ಕೊಂಡ್ಬಿಡು. ಅದೇ ಕಾನಾನ್ ಅಂದ್ರೆ ಯಾವುದು? ಅಲ್ಲಿ ಕಾಣುತ್ತ ಕಾನಾನು, ಅದೇ ಕಾನಾನು. ನೋಡ್ಕೊಂಡ್ಬಿಡು, ಇದೇ ನೀವು ಕೊನೆ ಸೀನು. ಈ ಜನರು ನೀನು ಆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡುವುದೇ ಇಲ್ಲ. ನನ್ನ ಪ್ರೀತಿಯುಳ್ಳ ದೇವ್ರ ಮಕ್ಕಳು, ಒಂದೇ ಒಂದು ತಪ್ಪು ಮಾಡ್ದ ಅಷ್ಟೇ ಕಣ್ರಿ. ದೇವರು ಮೆಚ್ಚದಿರ್ತಕ್ಕಂಥ ಒಂದೇ ಒಂದು ಕೆಲಸ ಮಾಡ್ದ ಅವನು ಅಷ್ಟೇ. ಆದ್ರೆ ದೇವರು ಹೇಳ್ತಾರೆ, ಆ ಕಾನಾನ್ ದೇಶವನ್ನು ಇಲ್ಲಿ ಸೇರುವುದೇ ಇಲ್ಲ. ಯಾವ ದೇಶಕ್ಕೆ ಇಸ್ರೇಲ್ ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ನಾಯಕತ್ವವನ್ನು ಕೊಟ್ಟರೋ, ಯಾರಿಗೆ ಕೊಟ್ಟರೋ ಆ ನಾಯಕತ್ವಕ್ಕೆ ತಕ್ಕಂತೆ ನಡೆದುಕೊಳ್ಳದೆ ಇರುವುದರಿಂದ ಒಂದು ಸಣ್ಣ ತಪ್ಪನ್ನು ನಾವು ಮಾಡಿದ್ದಕ್ಕೆ ದೇವರು ಕಾನಾನ್ ದೇಶವನ್ನೇ ಅವನಿಗೆ ಕೊಡಲಿಲ್ಲ. ಹಾಗಾದ್ರೆ ನಿನಗೆ ನನಗೆ ದೇವರು ಆತನು ಮೆಚ್ಚುವಂತ ಕೆಲಸವನ್ನ ಮಾಡಲಿಕ್ಕೋಸ್ಕರವಾಗಿ ನಿನ್ನನ್ನು ಕರೆದು ನನ್ನನ್ನು ಹೋಗು ಎಂಬ ಕಳಿಸಿದ್ದಾರೆ. ಯಾತಕ್ಕೆ? ನನ್ನ ಸಾಕ್ಷಿ ಇತರರಿಗೆ ಸಾಕು. ಯಾವ ರೀತಿ ಮೋಶೆ ಅವ್ರ ಮಾವನ ಮನೆಯನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಹೋಗಿ ತನ್ನ ಜನರು ಬಿಡುಗಡೆ ಮಾಡಲಿಕ್ಕೋಸ್ಕರವಾಗಿ ಆ ದೇಶಕ್ಕೆ ಹೋಗಿ ದೇವರ ಮಹಿಮೆಯನ್ನ, ದೇವರ ಪ್ರಸನ್ನತೆಯನ್ನ, ನನ್ನ ದೇವರ ಕಾರ್ಯ ಏನೆಂಬುದನ್ನ ತೋರಿಸಿಕೊಟ್ಟನು. ಅದೇ ಪ್ರಕಾರವಾಗಿ ನೀವು ದೇವರ ಸ್ವರವನ್ನು ಕೇಳಿ ಹೋಗಿ ನಿನ್ನ ದೇವರು ಯಾರೆಂಬುದನ್ನ ಪರಿಚಯ ಮಾಡಿಕೊಡ್ಬೇಕು. ಅಷ್ಟೇ ನಿಮ್ಮ ಕೆಲಸ. ಹೋಗುವಾಗ ನೀವು ಚೆನ್ನಾಗಿ ತಿಳ್ಕೊಡ್ರಿ, ನಾನು ಒಂಟಿಯಾಗಿಲ್ಲ, ಯೇಸು ನನ್ನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ. ಯೇಸು ನನ್ನ ಜೊತೆಯಲ್ಲಿದ್ದಾನೆ ಅಂತ ಅಂದ್ಕೊಂಡು ನೀವು ಯೇಸು ಮಾಡಿದಂತ ಕೆಲಸವನ್ನ, ಯೇಸು ಹೇಳಿದಂತ ಕೆಲಸವನ್ನ ನೀವು ಮಾಡದೆ ಇದ್ದ ಪಕ್ಷದಲ್ಲಿ ದೇವರು ಏನ್ ಮಾಡೋದಿಲ್ಲ? ನಿಮ್ಮನ್ನಾತನು ಮೆಚ್ಚುವುದಿಲ್ಲ. ಹಲ್ಲೆಲೂಯಾ. ಮೆಚ್ಚುವುದಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಕಳಿಸಿಕೊಟ್ಟ ಆತನ ಸಂಗಡ ನನ್ನ ಸಂಗಡ ಇದ್ದಾನೆ. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ. ಈಗ ನಾನೇನ್ ಮಾಡಬೇಕು? ನಾನು ನನ್ನ ಸಂಗಡ ಇರುವ ದೇವರಿಗೆ ಮೆಚ್ಚುಗೆ ಆಗುವಂತೆ ನಡೆದುಕೊಳ್ಳಬೇಕು ಎಂಬುದಾಗಿ ಆತನ ಅರ್ಕೆ ಮಾಡ್ಕೊಳ್ತಾರೆ ಅಷ್ಟೇನೆ. ಆದ್ರೆ ಇಷ್ಟು ವರ್ಷಗಳ ತನಕ ದೇವರು ಹೇಳಿದಂತ ಕೆಲಸವನ್ನ ಎಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಾ? ದೇವರು ಮೆಚ್ಚುವಂತ ಕೆಲಸವನ್ನ ಎಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಾ? ಯೋಚನೆ ಮಾಡ್ರಿ. ಒಂದು ತಪ್ಪನ್ನು ಮಾಡಿದಕ್ಕೆ ಅವನು ಕಾನಾನ್ ದೇಶಕ್ಕೆ ಪ್ರವೇಶ ಆಗಲಿಲ್ಲ. ಅವನು
ಆದರೆ ನೀವು ರಕ್ಷಿಸಲ್ಪಟ್ಟ ಆ ದಿನದಿಂದ ಈ ದಿನಗಳ ತನಕ ಯೋಚನೆ ಮಾಡಿ, ನಿನ್ನ ದೇವರು ನಿಮ್ಮ ಜೊತೆ ಇದ್ದಾನೆ, ನಾನು ಎಷ್ಟರ ಮಟ್ಟಿಗೆ ನನ್ನ ದೇವರನ್ನ ಮೆಚ್ಚಿಸ್ತಾ ಇದ್ದೀನಿ, ನಾನು ಮಾಡುವಂತ ಎಲ್ಲ ಕೆಲಸದಲ್ಲಿ ದೇವರು ಮೆಚ್ಚುತ್ತಾ ಇದ್ದಾನೆ ಎಂಬುದಾಗಿ ನೀವೆಷ್ಟು ಜನ ಹೇಳಿರ್ಲಿಕ್ಕೆ ಸಾಧ್ಯವು? ಹಾಗಾದ್ರೆ ಆ ಕೆಲಸವನ್ನು ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನೀವು ಪರಲೋಕವನ್ನು ಸೇರಲಿಕ್ಕೆ ಸಾಧ್ಯ ಉಂಟ? ನನ್ನ ಫಲಿತಾಂಶ ನಿಮಗೆ ಬೇಕಾಗಿಲ್ಲ, ನಾನು ನಿಮ್ಮ ಬಗ್ಗೆ ನ್ಯಾಯ ತೀರ್ಪು ಮಾಡೋದಿಲ್ಲ. ಈ ವಾಕ್ಯದ ಆಧಾರದ ಮೇಲೆ ನೀವೇ ನಿಮ್ಮನ್ನು ತೀರ್ಪು ಮಾಡಿಕೊಂಡ್ರಿ. ಮೋಶೆ ಮಾಡಿದ ಒಂದು ತಪ್ಪು, ಎಂತ ತ್ಯಾಗ ಮಾಡ್ದ, ಮೆಂಟಿನ ಮಕ್ಕಳೆಲ್ಲರೂ ಬಿಟ್ಬಿಟ್ಟ, ಅಲ್ಲಿ ತನ್ನ ಮಾವನ ಮನೆ ಎಲ್ಲರನ್ನ ಬಿಟ್ಬಿಟ್ಟು ಒಂಟಿಯಾಗಿ ಹೋಗ್ತಾನೆ ಐಗುಪ್ತ ದೇಶಕ್ಕೆ. ಹಲ್ಲೆಲೂಯಾ. ಹೋಗಿ ಅವನು 80ನೇ ವಯಸ್ಸಿನಲ್ಲಿ, ನೋಡ್ರಿ 80ನೇ ವಯಸ್ಸಿನಲ್ಲಿ ಅಂತ ಒಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ಐಗುಪ್ತ ದೇಶಕ್ಕೆ ಹೋಗಿ ಆ ಜನರೆಲ್ಲ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಎಂತ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಗೊತ್ತಾ? ಎಂತ ಸಮಸ್ಯೆಗಳನ್ನ ಅವನು ಎದುರಿಸ್ತಾ, ಯಾರಿಗೋಸ್ಕರವಾಗಿ? ಅವನಿಗೋಸ್ಕರವಾಗಿ, ಅವನ ಹೆಂಡತಿಗೋಸ್ಕರವಾಗಿ ಅಲ್ಲ, ಅವನಿಗೋಸ್ಕರವಾಗಿ, ಅವನ ಮಕ್ಕಳಿಗೋಸ್ಕರವಾಗಿ ಅಲ್ಲ, ಇಸ್ರಾಯೇಲ್ ಜನರ ಸಂಖ್ಯೆಗೆ, 11 ಲಕ್ಷ ಇರುವಂತ ಜನಸಂಖ್ಯೆಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರು ಸಾಕಿರ್ತಕ್ಕ ಎಲ್ಲ ಪ್ರಾಣಿಗೆ ಸುರಕ್ಷತೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಮೋಶೆ ಜವಾಬ್ದಾರಿಯನ್ನು ತೆಗೆದುಕೊಂಡ. ಅದರ ಜನ ಏನ್ ಮಾಡಿದ್ರು? ಅವನ ಕಲ್ಲೆಳೆದು ಕೊಲ್ಲಿಕ್ಕೆ ಪ್ರಯಾಸ ಪಟ್ಟರು, ಅವನ ಮೇಲೆ ಅಪಪ್ರಚಾರ ಮಾಡಿದ್ರು, ಸಾಯಿಸಬೇಕೆಂಬ ತೀರ್ಮಾನ ಮಾಡಿದ್ರು. ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವನು ಸಾಯಿಸಕ್ಕೆ ನಮ್ಮನ್ನು ಕರ್ಕೊಂಡ್ ಬಂದ, ನಮ್ಗೆ ಅಲ್ಲಿ ಊಟ ಇರಲಿಲ್ವಾ, ನಾವು ಗುಲಾಮರಾಗಿದ್ರು ಪರವಾಗಿಲ್ಲ, ಅಲ್ಲೇ ಇರಬೇಕಾಗಿತ್ತು, ಇಲ್ಲಿ ಯಾಕೆ ಬಂದ್ರಿ, ಈ ರೀತಿ ಎಲ್ಲ ಚುಚ್ಚು ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ಅವೆಲ್ಲವನ್ನು ಅವನು ಸಹಿಸಿಕೊಂಡ. ಹಲ್ಲೆಲೂಯಾ. ಸೇವೆ, ರಕ್ಷಣೆ ಎಂಬುದಾಗಿ ಹೇಳುವಾಗ ನೀವು ಅನೇಕ ರೀತಿ ಕೊಟ್ಟಿದ್ದೀರಾ. ನಾವು ರಕ್ಷಣೆ ಹೊಂದಿದ್ದು ಚರ್ಚೆಗೆ ಬಂದಿದ ತಕ್ಷಣ ನಮಗೆಲ್ಲ ಕಷ್ಟ ನಿವಾರಣೆ ಆಗ್ಬಿಡುತ್ತೆ, ನನಗೆಲ್ಲ ಸಾಲ ತಿರೋಗ್ಬಿಡುತ್ತೆ, ಕುಂತಿ ಜಾಗ ದುಡ್ಡು ಸುರಿತಾ ಇರುತ್ತೆ, ನಾನು ತಿನ್ಕೊಂಡು ಸಂತೋಷವಾಗಿರ್ಬೋದು ಅಂತ ನೀವು ಅಂದ್ಕೊಳ್ತೀರ. ನನಗೆ ಭಯಂಕರವಾದ ಕಾಯಿಲೆ ಬಂದಿದೆ, ಯೇಸುವಿನ ಬೆಳಿಗ್ಗೆ ಹೋದ್ರೆ ಕಾಯಿಲೆ ಸಹ ಪರಿಹಾರ ಆಗುತ್ತೆ, ಅದಕ್ಕೆ ನಾನು ಯೇಸುವಿನ ಬೆಳಿಗ್ಗೆ ಹೋಗ್ತೀನಿ. ನಾನು ಸಾಕಷ್ಟು ಸಾಲ ಬಿಟ್ಟಿದೆ, ನೀವು ಸಾಲ ಮಾಡ್ಬೇಕು, ಯೇಸುವನ್ನು ಕಳ್ಕೊಂಡು ಮಾಡ್ದ, ಯೇಸುವಿನ ಸಾಲ ಮಾಡೋದು ಏನು ಹೇಳಿದ್ರ? ಸಾಲ ಮಾಡೋರು ಚರ್ಚ್ ಕಟ್ಟಬೇಕು ಅಂತ ದೇವ್ರು ನಿಮ್ಮನ್ನ ಏನಾರು ಕೇಳಿದ್ರ? ಪಾಸ್ಟರ್ ದುಡ್ಡು ಕಮ್ಮಿ ಆಗಿದೆ ಮೇಲೆ ಸಾಲ ಮಾಡಿಕೊಡ್ರಿ ಅಂತ ಪಾಸ್ಟರ್ ಅನೌನ್ಸ್ಮೆಂಟ್ ಮಾಡಿದ್ರ? ಇಲ್ಲ. ನೀನು ಮಾಡಿದ ಸಾಲ ಯಾರು ಕೇಳಿ? ನಿನ್ನ ಹೆಂಡರಿಗೆ ನೀನು ಮಾಡಿರ್ತೀಯ, ನಿನ್ನ ಗಂಡನಿಗೆ ನೀನು ಮಾಡಿರ್ತೀಯ, ನಿನ್ನ ಸಾಲಕ್ಕೆ ನೀನೇ ಹೊಣೆ, ದೇವರೆಲ್ಲ ಹೊಣೆ. ಈಗ ಸಾಕಷ್ಟು ಸಮಸ್ಯೆಗಳು, ಇವಾಗ ತುಂಬಾ ಕಷ್ಟ ಇದೆ, ತುಂಬಾ ಸಮಸ್ಯೆ ಇದೆ, ನೀವೇನ್ ಮಾಡ್ತೀರಾ? ಚರ್ಚೆಗೆ ಬರ್ರಿ, ಪ್ರೇಯರ್ ಮಾಡ್ರಿ, ದೇವರೆಲ್ಲವನ್ನು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡ್ತಾರೆ ಅಂತ ಕೇಳಿಸೋಲ್ಲ ನೀವು, ಈ ಸಾಲವನ್ನು ತೀರಿಸ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ ನೀವು. ಅನೇಕರು ಬಂದ್ಬಿಡ್ತಾರೆ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ವರ್ಷ ಬರ್ತಾ ಇರ್ತಾರೆ, ಸಾಲನೇ ತೀರಿರಲ್ಲ. ಅಯ್ಯೋ ಚರ್ಚ್ಗೆ ಹೋಗಿರೋ ಪ್ರಯೋಜನ ಉಂಟು, ನಾನು ಸಾಲ ತೀರ್ತಾ ನೋಡಿ. ಒಂದು ತಿಳ್ಕೊಳ್ರಿ, ನೀನು ಯೇಸುವನ್ನು ಅಂಗೀಕರಿಸುವುದು ನಿನ್ನ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ದೇವರು ನಿನಗೆ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾರಲ್ಲ, ಅದಕ್ಕೆ ಸಭೆ ಇರೋದು. ನಿನ್ನ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಂಥದ್ದು ನಿನ್ನ ಸಾಲ ತೀರಿಸಲಿಕ್ಕೆ, ನಿನ್ನ ಕಷ್ಟ ನಿವಾರಣೆ ಆಗಲಿಕ್ಕೆ, ನಿನ್ನ ವ್ಯಾಧಿಯನ್ನು ಗುಣಪಡಿಸಲಿಕ್ಕೆ ಮುಖ್ಯ ಅಲ್ಲ, ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದು ನಿತ್ಯ ಜೀವವನ್ನು ಹೊಂದಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಅದ್ರ ಮೇಲೆ ಯಾರು ವಿಶ್ವಾಸವಿಟ್ಟು ಆಲಯಕ್ಕೆ ಬರ್ತಾರೋ ಅವರಿಗೆ ನಿತ್ಯ ಜೀವನೂ ಸಿಗುತ್ತೆ, ಈ ಸಾಲ ತೀರಿಸಲಿಕ್ಕೆ ದಾರಿನೂ ಸಹ ಸಿಗುತ್ತೆ. ಹಲ್ಲೆಲೂಯಾ. ನಾನು ಸಾಲ ತೀರ್ಲಿ ಅಂತ ಬಂದ್ರೆ ನೀನು ಸಾಲ ತೀರಲ್ಲ, ಈ ಸಮಾಧಾನ ಸಿಕ್ಕಲ್ಲ, ಮುಖ್ಯವಾಗಿ ಪರಲೋಕನ ಸಹ ನೀನು ನೋಡಕ್ ಸಾಧ್ಯ ಇಲ್ಲ. ನೀನು ಬರಬೇಕಾದಂತ ಉದ್ದೇಶ, ಕರೆದಂತ ದೇವರು ನಂಬಿಗಸ್ತನಾಗಿರುವ ದೇವರು, ಕರೆದಂತ ದೇವರು ನನ್ನ ಜೊತೆಗೆ ಇದ್ದಾನೆ, ಆತನು ನನ್ನ ನಡೆಸ್ತಾನೆ, ಆ ಎಲ್ಲಕ್ಕೂ ಪರಿಹಾರ ಕೊಡ್ತಾನೆ ಎಂಬತಕ್ಕಂಥ ನಂಬಿಕೆ ಮೂಲಕವಾಗಿ ನೀವು ಬಂದಾಗ ಮಾತ್ರ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹೊರತು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಂತ ಬಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಆಗಲ್ಲ. ಇವ್ರು ಅದಕ್ಕೆ ಬಂದಿದ್ದು. ಯಾರು? ಈ 11 ಲಕ್ಷ ಜನರು ಏನ್ ಮಾಡಿದ್ರು? ಗುಲಾಮತನ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಗುಲಾಮತನ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಗುಲಾಮತನ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಕುಂತ ಜನ ಊಟ ಸಿಕ್ಕಿದ್ರೆ ಸಾಕು ಅಂದ್ಕೊಂಡೇ ಬಂದ್ರು. ದೇವ್ರು ಕೊಟ್ಟರು. ಎಷ್ಟು ವರ್ಷ ಕೊಟ್ಟರು? 40 ವರ್ಷಗಳ ತನಕ ಕುಂತಿ ಜಾಗದಲ್ಲೇ ಊಟ ಕೊಟ್ಟರು, ಕುಂತಿದ ಜಾಗ, ನಿಂತಿದ್ದ ಜಾಗದಲ್ಲಿ, ಕೇಳಿದ ಜಾಗದಲ್ಲಿ ನೀರನ್ನು ಕೊಟ್ಟರು, ಅದು ಬೇಕು, ಇದು ಬೇಕು, ಮಾಂಸ ಬೇಕು ಅಂತ ಅದನ್ನು ಸಹ ಕೊಟ್ಟರು, ಎಲ್ಲನೂ ಕೊಟ್ಟರು. ಆದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ, ಆತ ಮೆಚ್ಚುವಂತ ಕೆಲಸವನ್ನ ನಾನು ಮಾಡಬೇಕೆಂಬುದಾಗಿ ಇಸ್ರಾಯೇಲಲ್ಲಿ ಯಾರಾದರೂ ನಡೆಸಿದ್ರ? 100ಕ್ಕೆ 99 ಜನ ನಡೆಸಲಿಲ್ಲ. ಅದಕ್ಕೆ ದೇವರು ತಿನ್ನ ಕೊಟ್ಟಿದ್ದೀನಿ, ಗುಲಾಮತನ ಬಿಡಿಸ್ಕೊಂಡು ಬಂದಿದ್ದೀನಿ, ನೀವು ಕೇಳಿದೆಲ್ಲ ಕೊಟ್ಟಿದ್ದೀನಿ, ಆದ್ರೆ ಕಾನಾನ್ ದೇಶವನ್ನು ಮಾತ್ರ ನಿಮಗೆ ನಾನು ಕೊಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರು ನಮಗೆ ಹೇಳ್ತಕ್ಕಂಥ ಒಂದು ಪ್ರಶ್ನೆ ಇದೆ. ನಿಮ್ಗೆಲ್ಲರೂ ಕೊಟ್ಟಿದ್ದೀನಿ, ರಕ್ಷಣೆ ಕೊಟ್ಟಿದ್ದೀನಿ, ಸಮಾಧಾನ ಕೊಟ್ಟಿದ್ದೀನಿ, ಸಂತೋಷ ಕೊಟ್ಟಿದ್ದೀನಿ, ಸಮಾಜ ನೀವು ನೋಡಿ ಫಸ್ಟ್ ಹೆಂಗಿದ್ರಿ ಇವರು, ನೋಡಿ ಹೆಂಗಾಗಿದ್ದಾರೆ, ಆ ರೀತಿ ಹೇಳುವಂತೆ ನಾನು ಮಾಡಿದ್ದೀನಿ. ಆದರೆ ನೀನು ನಾನು ಜೊತೆಗಿದ್ದೀನಿ ಎಂಬುದನ್ನು ಮರೆತು ನೀವು ಇಷ್ಟ ಬಂದ ಪ್ರಕಾರ ಜೀವಿಸುವುದಾದರೆ ಪರಲೋಕ ಸಿಕ್ಕಲ್ಲ ನಿಮಗೆ ಎಂಬುದಾಗಿ ಹೇಳ್ತಾರೆ.
ನೀವು ಕೇಳ್ಬೋದು, ಪರಲೋಕ ಇದೆ, ಅಲ್ಲಿ ದೂತರಿದ್ದಾರೆ, ಅಲ್ಲಿ ಅದಿದೆ ಇದೆ ಎಲ್ಲ ಕೇಳ್ಬೋದು ಅಷ್ಟೇನೆ. ಆದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಮೆಚ್ಚುವಂತ ಕೆಲಸವನ್ನು ನೀನು ಮಾಡ್ತಾ ಇಲ್ಲ. ದೇವರು ನಿಮ್ಮನ್ನು ಕರೆದಿದ್ದಾನೆ. ಕರೆದಂತ ದೇವರು ಯಾಕೆ ಕರೆದಿದ್ದಾನೆ? ದೇವರು ಮೆಚ್ಚುವಂತ ಕೆಲಸವನ್ನು ಮಾಡ್ಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಇನ್ನು ವ್ಯಕ್ತಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 4 ಮತ್ತು 6ನೇ ವಚನ. ಅವನ ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನಾನು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಹಲ್ಲೆಲೂಯಾ. ಈಗ ದೇವರು ಕರೀತಾ ಇದ್ದಾರೆ. ಈಗ ಯಾರನ್ನ ಕರೀತಾ ಇದ್ದಾರೆ? ಸೌಲ ಎಂಬತಕ್ಕಂಥ ಒಬ್ಬ ಕ್ರೂರಿನ ಕರೀತಾ ಇದ್ದಾರೆ. ಅಲ್ಲಿ ಮೋಶೆನ ಕರೆದ್ರೆ ದೇವರು ಯಾತಕ್ಕಾಗಿ? ಗುಲಾಮದಲ್ಲಿರ್ತಕ್ಕಂಥ ಇಸ್ರೇಲ್ ಜನರನ್ನ ಐಗುಪ್ತ ದೇಶಕ್ಕೆ ಬಿಡಿಸಿಕೊಂಡು ಕಾನಾನಿಗೆ ಸೇರಿಸಲಿಕ್ಕೋಸ್ಕರವಾಗಿ ಅವನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ದೇವರು ಅವರಿಗೆ ಫುಲ್ ಸ್ಟಾಪ್ ಇಟ್ಟು ಯೆಹೋಶುವನನ್ನ ಸಿದ್ಧ ಮಾಡಿದ್ರು. ದೇವರು ಹೊಸ ಒಡಂಬಡಿಕೆಗೆ ನಾವು ಬರುವಂತ ಸಂದರ್ಭದಲ್ಲಿ ಇನ್ನೊಬ್ಬರು ದೇವರು ಕರೀತಾ ಇದ್ದಾರೆ. ಯಾರನ್ನ ಕರೀತಿದ್ದಾರೆ? ಇವನು ಯಾರಪ್ಪ ಅಂತಂದ್ರೆ ಯೇಸು ಸ್ವಾಮಿಯ ಬಗ್ಗೆ ಸಂದೇಶ ಕೊಡತಕ್ಕಂಥ, ಯೇಸು ಸ್ವಾಮಿ ದೇವರು ಎಂಬುದಾಗಿ ಹೇಳುವಂತ ಜನರನ್ನ ಹಿಂಸಿಸತಕ್ಕಂಥ ಒಬ್ಬ ಹಿಂಸಕರನ್ನು ದೇವರು ಕರೀತಾ ಇದ್ದಾರೆ. ಒಬ್ಬ ಕೊಲೆಗಾರನ ಕರೀತಾ ಇದ್ದಾರೆ. ಇವರು ಕೊಲೆಗಾರ ಮಾತ್ರ ಅಲ್ಲ, ಹಿಂಸಕನು ಮಾತ್ರವಲ್ಲ, ಇವರು PhD ಮಾಡಿರ್ತಕ್ಕಂಥ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಒಬ್ಬ ಜ್ಞಾನಿ, ಹಳೆ ಒಡಂಬಡಿಕೆಯ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಟ್ಟ ಒಬ್ಬ ಪಾಂಡಿತ್ಯ ಪಡೆದಿರ್ತಕ್ಕಂಥವನು, ದೊಡ್ಡ ಐಶ್ವರ್ಯವಂತ. ಅದರ ಜೊತೆಗೆ ರಾಜನ ಅರಮನೆಯಲ್ಲಿ ಎಲ್ಲ ಸವಲತ್ತುಗಳು ಇರ್ತಕ್ಕಂಥ ಒಬ್ಬ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ. ಇಷ್ಟೊಂದು ಸವಲತ್ತು ಇರ್ತಕ್ಕಂಥ ವ್ಯಕ್ತಿ ಉದ್ದೇಶ ಏನಂದ್ರೆ, ಯೆಹೋವ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥವ್ನು ಯಾವನೋ ಬಂದ್ಬಿಟ್ಟಿದ್ದಾನೆ, ಅವನು ಯೇಸು ಅಂತೆ, ಅವನು ದೇವರಂತೆ. ಇದು ದೇವರಿಗೆ ವಿರುದ್ಧವಾದದ್ದು. ಯಾಕಂದ್ರೆ ನನ್ನ ಹೊರತು ದೇವರು ಬೇರೆ ಇರಬಾರ್ದು ಎಂಬುದಾಗಿ 10 ಆಜ್ಞೆ ಇದೆಯಲ್ಲ, ಇವನೇನು ಉಟ್ಕೊಂಡ್ಬಿಟ್ಟ ಅಂತ ಹೇಳಿ ತಪ್ಪಾಗಿರ್ತಕ್ಕಂಥ ಅಭಿಪ್ರಾಯದ ಮೂಲಕವಾಗಿ ಯೇಸುವಿನ ಶಿಷ್ಯರನ್ನ ಕೊಲ್ಲಲಿಕ್ಕೋಸ್ಕರವಾಗಿ ಯೋಜನೆ ಕಲ್ಪಿಸಿಕೊಂಡಿರ್ತಕ್ಕಂಥ ಒಬ್ಬ ಕ್ರೂರಿ ಅವನ ಹತ್ರ ಮಾಡ್ತಾ ಇರ್ತಾನೆ. ಸರಿ, ಈಗ ರಾತ್ರಿ ಬೆಳಿಗ್ಗೆ ಹೋಗಿ ನೋಡಿ, ಇದೆಲ್ಲ ಯೇಸುವಿನ ಶಿಷ್ಯರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಈಗ ಬರ್ತಾ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹೇಗಾದ್ರೂ ಮಾಡಿ ಇವ್ರನ್ನ ಕಟ್ ಮಾಡಬೇಕು, ಹೇಗಾದ್ರೂ ಮಾಡಿ ಅವ್ರನ್ನ ಕೊಂದಾಕ್ಬೇಕು, ಹೇಗಾದ್ರೂ ಮಾಡಿ ಇವ್ರು ಸೇರಿ ನಿಲ್ಲಿಸಬೇಕು ಎಂಬುದಾಗಿ ಹೇಳಿ ಅವ್ರನ್ನ ಕೊಲ್ಲಿಕ್ಕೆ ಪರ್ಮಿಷನ್ ಕೊಡಿ ಎಂಬುದಾಗಿ ರಾಜನ ಬಳಿಯಲ್ಲಿ ಆಜ್ಞೆ ತಕ್ಕೊಂಡು ದಮಸ್ಕ ಪ್ರಯಾಣ ಮಾಡ್ತಾ ಇದ್ದಾನೆ. ದಮಸ್ಕಕ್ಕೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಈ ವಿಷಯ ಎಲ್ಲ ಶಿಷ್ಯರಿಗೆ ಗೊತ್ತಾಗಿ ಮಾಡ್ತಾರೆ. ಎಲ್ಲ ಕಡೆ ಚೆದರಿ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಇವ್ರು ವೇಗವಾಗಿ ಇಬ್ಬರ ಮೇಲೆ ಬರ್ತಾ ಇದ್ದಾನೆ. ಒಂದು ಶಬ್ದ ಅವನಿಗೆ ಕಿವಿಗೆ ಬಿಡುತ್ತೆ, ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ನೋಡ್ರಿ, ಅದಕ್ಕಿಂತ ಮುಂಚೆ ಎಷ್ಟೋ ಜನರು ಯಾಕೆ ನನ್ನ ನೋಡಿದ್ಯಾ, ಯಾಕೆ ಕೊಲ್ತೀಯ ನಮ್ಮ ಅಪ್ಪನ, ಯಾಕೆ ನನ್ನ ಮಗನ ಕೊಲ್ತಿದ್ಯಾ ಅಂತ ಅನೇಕರು ಕೂಗಿರ್ತಾರೆ, ಕಿರ್ಚಾಡಿರ್ತಾರೆ. ಆ ಮಾತನ್ನು ಕಿವಿಗೆ ಬಿದ್ದಿರಲ್ಲ, ಹೋಗ ಕಡೆ ಮಾತಾಡ ನಿಮ್ಗೆ ಕೊಂದಾಕ್ಬಿಡ್ತು ನೋಡು ಅಂತ ಅವನು ಅಂದಿರ್ತಾನೆ ಇಲ್ವಾ? ಅಂದಿರ್ತಾನೆ. ಇವ್ರು ನಿಮ್ಮಲ್ಲಿ ಮನೆ ಜಗಳ ಆಗುತ್ತೆ, ಗಂಡ ಹೆಂಡತಿಗೆ ಆಗ್ಬಿಟ್ಟಿರ್ತಾರೆ ಅನ್ಕೊಂಡ್ರಿ, ಇಷ್ಟೇ ಆಗಿಲ್ಲ ಅನ್ಕೊಂಡ್ರಿ. ಇವ್ನ ಮಕ್ಳನ್ನ ತಪ್ಪು ಮಾಡಿರ್ತಾರೆ, ಮಕ್ಳು ಪಟ ಹೊಡಿತಿರ್ತೀರ. ಯಾರು ಗಂಡನ ಹೆಂಡತಿನ ಯಾರು ಹೊಡ್ತಾರೆ. ಈಗ ಹೆಂಡತಿನ ಆ ಕಡೆ ಬಿಡಿ ಪಾಪ ಹಬ್ಬ ಏನ್ ಗೊತ್ತಾಗುತ್ತೆ, ಹೋಗ್ತಿಲ್ಲ ಬಿಡ್ತೀನಿ ನಿಮ್ಗೆ ಹಾಕ್ತೀರ ಅಂತ ಅವ್ರು ತಿರ್ಗಿ ಯಾರು ಬರ್ತಾನೆ, ಬಿಡ್ಸಕ್ ಬಂದ್ರೆ ಬೈತಾರೆ ಅಲ್ವಾ? ಅದೇ ಪ್ರಕಾರವಾಗಿ ಹಲ್ಲೆಲೂಯಾ, ಬಿಡ್ಸಕ್ ಹೋದರೆಲ್ಲ ಕೊಂದಾಕಿರ್ತಕ್ಕಂಥ ಭಯಂಕರವಾದ ಕ್ರೂರಿ ಸೌಲ. ಯಾರ ಕೂಗು ಅವ್ರಿಗೆ ಕೇಳಿಸ್ತಾ ಇಲ್ಲ, ಯಾರ ಸಂಧಾನ ಅವನಿಗೆ ಅವಶ್ಯಕತೆ ಇಲ್ಲ, ಯಾರದ ಮಾರ್ಗದರ್ಶನ ಅವನಿಗೆ ಅವಶ್ಯಕತೆ ಇಲ್ಲ, ಯಾರ ಕನಿಕರು ದಯ ಅವನಿಗೆ ಅವಶ್ಯಕತೆ ಇಲ್ಲ. ಅವನಿಗೆ ಒಂದೇ ಒಂದು ಗುರಿ, ಯೇಸುವಿನ ಶಿಷ್ಯರನ್ನು ಕೊಲ್ಲಬೇಕು. ಯೇಸು ಹೆಸರನ್ನು ಯಾರು ಹೇಳ್ತಾರೆ ಅವರೆಲ್ಲ ಕೊಂದಾಕ್ಬೇಕು. ಆ ಒಂದು ಹುಚ್ಚದನ್ನ ಬಿಟ್ಟರೆ ಬೇರೆ ಏನು ಅವನಿಗಿಲ್ಲ. ಅಂತವನು ಒಂದು ಸ್ವರ ಕೇಳ್ತಾನೆ, ಈಗ ಸೌಲನೇ ಯಾಕೆ ನನಗೆ ಹಿಂಸೆ ಪಡಿಸ್ತೀನಿ? ಸಂಬಂಧ ಕೇಳ್ತಾರೆ, ಎದ್ದು ಬಿಡ್ತಾನೆ, ಹಿಂಗ್ ನೋಡ್ತಾನೆ, ಕಣ್ಕಾಣೆ ಬಿಡಾಗ್ಬಿಡ್ತಾನೆ. ಅವನು ಅಯ್ಯೋ ಯಾರು ನೀವು ಅಂತ ಒಂದೇ ಒಂದು ಮಾತನ್ನು ಜೀವನವನ್ನು ಬದಲಾವಣೆ ಮಾಡ್ತಾ ಇದೆ. ಸಿಟ್ಟು ಬರ್ತಿಲ್ಲ ಅವನಿಗೀಗ, ಭಯ ಉಂಟಾಗ್ತಾ ಇದೆ. ಯಾಕೆ ಕಣ್ ಕಾಣ್ತಾ ಇಲ್ಲ, ನಾನು ಎಲ್ಲಿದ್ದೀನಿ ಕಾಣಿಸ್ತಾ ಇಲ್ಲ, ಅವನಿಗೆ ಗೊತ್ತಾಗ್ತಾ ಇಲ್ಲ ಯಾರು ನೀನು ಅಂದಾಗ, ನೀನು ಯಾರನ್ನ ಹಿಂಸೆ ಪಡಿಸ್ತಾ ಇದೆಯೋ ಆ ಯೇಸುವೇ ನಾನು ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಆ ಒಂದು ಮಾತನ್ನು ಜೀವಿತವನ್ನ ಬದಲಾವಣೆ ಮಾಡಬೇಕು. ಹಲ್ಲೆಲೂಯಾ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಲೋಕದಲ್ಲಿ ಎಂಥ ಕ್ರೂರಿಗಳಾಗಿರಲಿ, ಯೇಸು ನಿನ್ನ ಜೊತೆ ಇರುವುದಾದರೆ ನೀನು ಕೊಡುವಂಥ ಸಂದೇಶ ಎಂಥ ಹೃದಯವನ್ನ ಬದಲಾವಣೆ ಮಾಡಲಿಕ್ಕೆ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾರೆ. ಎಲ್ಲ ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡಿ. ಅಯ್ಯೋ ಇವ್ರು ಹಿಂಗೆ ಅವ್ರು ಹಿಂಗೆ ಅಂತ ನೀವು ಅನ್ಕೋಬೇಡ್ರಿ. ಎಲ್ಲರೂ ಏನೂ ಅಲ್ಲ, ಯೇಸುವಿನ ಮುಂದೆ ಯಾರು ಏನೂ ಅಲ್ಲ. ನನ್ನ ಆಫೀಸ್ಗೆ ಹೋಗ್ರಿ, ಅಲ್ಲಿ ಒಂದು ಫೋಟೋ ಇದೆ. ಈಶ್ವರಪ್ಪನ ಮನೆಗೆ ಹೋಗಿ ಬೈಬಲ್ ಕೊಟ್ಟು ಪ್ರೇಯರ್ ಮಾಡ್ಕೊಂಡ್ಬಂದಿದ್ದೀನಿ, ಅಲ್ಲಿ ನೋಡ್ರಿ ಹೋಗಿ. ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಒಂದು 11 ಗಂಟೆ ಸ್ವಲ್ಪ ಲೀಸರ್ ನನಗೆ ಟೀ ಕುಡಿಯೋ ಟೈಮ್ ಕೊಡ್ತಾರೆ. ಅವರು ನಾನು AC ರೂಮ್ ಇರುತ್ತೆ ಲ್ಯಾಬಲ್ಲಿ, ಅಲ್ಲಿ ಹೋಗಿ ಸ್ವಲ್ಪ ಕುತ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಪ್ರೇಯರ್ ಮಾಡ್ತಾ ಇರ್ತೀನಿ. ಹೆಚ್ಚು ಕಡಿಮೆ 11 ಗಂಟೆ.
11:30 ಹೆಚ್ಚು ಕಡಿಮೆ. ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವ್ರು ಇದ್ದಕ್ಕಿದ್ದಂಗೆ ಈಶ್ವರಪ್ಪನ ಮನೆಗೆ ಹೋಗಿ ಪ್ರೇಯರ್ ಮಾಡಬಾ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, ಒಂದ್ ಕಡೆ ಭಯ, ಏನು ದೇವ್ರು ಹೋಗಿ ಅವ್ರ ಮನೆಗೆ ಹೋಗೋದು ಹೇಳ್ತಿರಲ್ಲ, ಅವ್ನು ನಮ್ಗೆ ಒಳಗೆ ಬಿಡ್ತಾನ, ಅವ್ನು ಮೊದಲೇ ನಮ್ಮ ಕಂಡ್ರೆ ಆಗೋದಿಲ್ಲ ದೇವ್ರೆ ಅಂತ ಅಂದ್ರೆ ಮತ್ತೆ ಪ್ರೇರಣೆ ಆಗ್ತಾನೆ ಇದೆ. ಹೆಚ್ಚು ಕಡಿಮೆ 12 ಗಂಟೆ ಹೋರಾಟ, ನನಗೆ 12 ಗಂಟೆ ಹೋರಾಟ. ಸರಿ ಏನು ಮಾಡಿದೆ, ರಜಾ ಬರದೆ. ನೀವು ಸಾಕ್ರಿ, ನೀವು 2 ವರ್ಷ ಗಂಟೆ ಮನೆಗೆ ಹೋಗ್ಬಿಡ್ಬೋದು. ಯಾಕೆ ರಜಾ ಇಲ್ಲ ಸರ್, ಅರ್ಜೆಂಟಾಗಿ ನಾವು ಹೋಗ್ಲಿಲ್ಲ, ರಜಾ ಹಾಕಿದೆ. ಗೇಟ್ ಪಾಸ್ ತಗೊಂಡೆ. ನಮ್ಮ ಫ್ರೆಂಡ್ ಒಬ್ಬ ಶಿವಕುಮಾರ್ ಅಂತ BJP ತಾಲೂಕು ಅಧ್ಯಕ್ಷ, ಅವ್ನು ಫೋನ್ ಮಾಡಿದೆ, ಈ ಥರ ನೀವು ಈಶ್ವರಪ್ಪ ನೋಡಕ್ಕೆ ಹೋಗ್ಬೇಕಣ್ಣಯ್ಯ, ಸ್ವಲ್ಪ ಸಿಗ್ತಾರ ಅವರು ಅಂತಾನೆ. ನೀನು ಮರ ಯಾರು ಇದ್ದಕ್ಕಿದ್ದಂಗೆ ಪಾಸ್ಟ್ರೆ, ನೀವು ಅಲ್ಲಿ ಹೋಗ್ತೀರಾ, ನೀವು ನಮ್ಮನ್ನ ಕಂಡ್ರೆ ಆಗೋದಿಲ್ವಲ್ಲ ಅಂದ್ರೆ, ನಾವು ನಮ್ಮನ್ನ ಕಂಡ್ರೆ ನಿಮ್ಗಾಗಲ್ಲ ಅಷ್ಟೇ, ನಿಮ್ಮನ್ನ ಕಂಡ್ರೆ ನನಗಾಗುತ್ತೆ ಅಂತ ನಾನು ಸುಮ್ಮನೆ ಜೋಕ್ ಮಾಡಿದೆ. ನಾನು ತಕ್ಷಣ ಕಲಿತು ಜಸ್ಟ್ 1 ನಿಮಿಷ ಫೋನ್ ಮಾಡಿ ಕೇಳ್ಕೊಳ್ತೀನಿ. ಫೋನ್ ಮಾಡಿದ ತಕ್ಷಣ ಅವ್ರು 1 ಗಂಟೆಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅವಾಗ ವಾಜಪೇಯಿ ಪ್ರಧಾನಮಂತ್ರಿ, ಈಶ್ವರಪ್ಪ ಸಿಲ್ಕ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸರಿ, ಅವ್ರು 1 ಗಂಟೆ ಲೇಟ್ ಹೋಗ್ತಾರೆ ಅಂತ ಕಣಯ್ಯ, ಈಗ 12 ಗಂಟೆಗೆ ಆಗ್ಬಿಡ್ತು, ಹೆಂಗೆ ಹೋಗ್ತೀಯ ಅಂತ. ಇಲ್ಲ ನಾನು ಹೋಗ್ತೀವಿ ಕಣ, ಕೇಳ್ಕೊಳ್ಳಿ ಅಂತ. ಈ ಥರ 1 ಗಂಟೆ ಕೇಳ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಒಟ್ಟೆ ಬಿಸಿ ಇರ್ತಾರೆ, ಸಿಗಲ್ಲ ಕಣ, ನಿಮಿಷ ಒಂದು ಹೋದ್ರೆ ಆಯ್ತು ಬಿಡು ಅಂತ. ನಾನು ಸುಮ್ಮನೆ ರಜಾ ಬರೆದಿಟ್ಟು ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಮನೆ ಹತ್ರ 1 ಗಂಟೆ ಆಗೋದು. ಸರಿ, ನಾನು ಈಗೇನು ಮಾಡೋದು, ಪ್ರಾರ್ಥನೆ ಮಾಡೋದು, ದೇವರೇ ಹೇಳಿದೆ ಹೋಗು ಅಂತ. ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಈ ಬೆಳಗ್ಗೆ 8 ಗಂಟೆಗೆ ಹೇಳಿದ್ರೆ ರಜಾ ಹಾಕೊಂಡು ಹೋಗ್ಬಿಟ್ಟಿದ್ದೆ. ನೀನು ಹೇಳಿದ್ರೆ ನಾನು 12 ಗಂಟೆ 11:30 ಈಗ ಹೋಗೋದು, ಹಿಂಗೆ ಹೋಗೋಕ್ಕಾಗುತ್ತೆ, ಅದು ಹೊಟ್ಟಿದ್ದೀನಿ, ನೀನು ಏನು ಮಾಡ್ತೀವಿ ಮಾಡು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಬ್ಬ ಡ್ರೈವರ್ ಕರ್ಕೊಂಡ್ವಿ, 1-2-3 ಜನ ಜೊತೆಗೆ ಕರ್ಕೊಂಡ್ವಿ. ನೆಟ್ಟಿಗೆ ಅವ್ರ ಮನೆಗೆ ಹೋಗಿದ್ದಷ್ಟು ಜನ ಗಿಜಿ ಅಂತಾರೆ. ಅಷ್ಟೋ 1:30 ಆಗೋಗ್ಬಿಟ್ಟಿದೆ. ಒಂದು ಬುಕ್ಕಲ್ಲಿ ಎಷ್ಟು ಕಡಿಮೆ 1 ಬುಕ್ಕಲ್ಲಿ ಆಗೋಗ್ಬಿಟ್ಟಿದೆ. ಅವು ಗಿಜಿ ಜನ ಇದ್ರು. ನಾನು ಸ್ವಲ್ಪ ಸಾಹೇಬ್ರು ನೋಡ್ಬೇಕಂದ್ರೆ ನೋಡೋಕ್ಕಾಗಲ್ಲ ಸರ್, ತುಂಬ ಬಿಜಿ ಇದ್ದಾರೆ, ಈಗ ಹೊರಟಿದ್ದಾರೆ, ಅವರು ಡೆಲ್ಲಿಗೆ ಹೊರಟಿದ್ದಾರೆ. ಈಗ ಕಂಡುಬಿಟ್ಕೊಡೋಕ್ಕಾಗಲ್ಲ. ನಾನು ಮಾಡ್ತಿದ್ದೀನಿ, ಸ್ತೋತ್ರ ಪ್ರೈಸ್ ಮಾಡಿಬಿಟ್ಟು ವಿಸಿಟಿಂಗ್ ಹಾಕ್ಬಿಟ್ಟು ಇದನ್ನು ಸಾಹೇಬ್ರು ಕೊಡ್ರಿ, ಅವ್ರು ತಗೊಂಡು ನೋಡ್ಬಿಟ್ಟು ಕರೆದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಬಿಟ್ಬಿಡ್ತೀನಿ ಬೇಡ್ರಿ ಅಂತ. ಸರ್ ದೇವರು ಕಾರ್ಯ ಮಾಡೋದು. ಸರಿ ತಗೊಂಡು ಅವನು ಈಶ್ವರಪ್ಪನ ಕೊಟ್ಟ. ಕರಿ ಅಂತ. ಸರಿ ಒಳಗೋದೆ. ನಾನು ಪಾದ ಡ್ರೆಸ್ ಹಾಕೊಂಡೆ ಹೋಗ್ತೀನಿ. ಏನು ಸರ್ ಬಂದಿದ್ದೀರಾ ಅಂತ, ನಿಮ್ಗೋಸ್ಕರ ಪ್ರೇಯರ್ ಮಾಡಬೇಕು, ಬನ್ನಿ ಪ್ರೇಯರ್ ಮಾಡಿ. ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿಗೆ ಬೆಡ್ರೂಮ್ ಕರ್ಕೊಂಡು ಹೋದ್ರು. ಆ ಫೋಟೋ ಅದೇ ನೋಡಿ, ಆಫೀಸ್ನಲ್ಲಿ ಇದೆ ಟೇಬಲ್ ಮೇಲೆ. ಬೆಡ್ರೂಮ್ ಕರ್ಕೊಂಡು ಹೋದ್ರು. ಆ ಪ್ರೇಯರ್ ಮಾಡಿ ನಾನು ಪ್ರೇಯರ್ ಎಲ್ಲ ಮಾಡಿ, ಆ ಪ್ರೇಯರ್ ಮಾಡಿದ ಫೋಟೋ ಹಂಗೆ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿಬಿಟ್ಟು ಇದು ಬೈಬಲ್ ಸರ್, ಇದು ಪ್ರತಿದಿನ ಓದಿ. ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತೀನಿ, ಮೈಸೂರು ಪೇಪರ್ ಫ್ಯಾಕ್ಟ್ರಿಲಿ. ನಾನು ನಿಮ್ಗೆ ಪ್ರೇಯರ್ ಮಾಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ನಂಗೆ ತೋರಿಸ್ತು ನಿಮ್ಗೆ ಸ್ವಲ್ಪ ಪ್ರೇಯರ್ ಮಾಡಬೇಕು ಅಂತ. ಅವಾಗ ಬಂದಿದ್ದೀನಿ, ಪ್ರೇಯರ್ ಮಾಡಿದ್ದೀನಿ, ನಿಮ್ಗೆ ಒಳ್ಳೇದಾಗುತ್ತೆ, ಈ ಬೈಬಲ್ ದಿನ ಓದಿ ಅಂತ. ತುಂಬ ಥ್ಯಾಂಕ್ಸ್ ಫಾದರ್, ಥ್ಯಾಂಕ್ಸ್ ಅಂದ್ಬಿಟ್ಟು ಈಗ ಬಂದೆ. 1 ನಿಮಿಷ ಕಾದ್ರೆ ನಿಮಗೇನು ಅವಶ್ಯಕತೆ ಇತ್ತಾ, ಏನು ಸಲಹೆ ಬೇಕಾಗಿತ್ತಾ, ನಿಮಗೇನು ಸಹಾಯದ ಅವಶ್ಯಕತೆ ಇತ್ತಾ ಅಂದರೆ ಇಲ್ಲ, ಪ್ರೇಯರ್ ಮಾಡಬೇಕು ಅಂತಂದರೆ ಪ್ರೇಯರ್ ಮಾಡಿಬಿಟ್ಟೆ, ನಾನು ಬರ್ತೀನಿ ಸರ್ ಬಂದು. ಹಲ್ಲೆಲೂಯಾ. ದೇವ್ರು ಹೇಳಿದ್ರೆ ಮಾಡ್ಬೇಕು ಅಷ್ಟೇ. ದೇವ್ರು ಹೇಳಿದ್ರೆ ಮಾಡಿದ್ರೆ ಅದು ಎಂಥ ದೊಡ್ಡ ನಾಗರಾಬಾದ ನೋಡಿದ ತಕ್ಷಣ ಹಂಗೆ ಮಾಡ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಕಳಿಸಿಕೊಟ್ಟ ಆತನು ನಿನ್ನ ಸಂಗಡ ಇದ್ದಾನೆ. ನೀನು ಮಾಡುವಂತ ಕೆಲಸ ಆತನು ಮೆಚ್ಚುವಂತ ಕೆಲಸವನ್ನು ಮಾಡ್ಬೇಕಷ್ಟೇ. ನೀನು ಮೆಚ್ಚುವಂತ ಕೆಲಸ ಅಲ್ಲ, ನಿನ್ನನ್ನು ಹೊಗಳ್ಕೊಳ್ಳೋ ಕೆಲಸ ಅಲ್ಲ, ನೀನು ಹೆಚ್ಚಿಸ್ಕೊಳ್ಳೋ ಕೆಲಸ ಅಲ್ಲ. ನೀನು ದೇವರು ಮೆಚ್ಚುವಂತ ಕೆಲಸವನ್ನು ಮಾಡುವಾಗ ಅದೇನೇ ಆಗಿದ್ರು ಸಹ, ಸಿಂಹವಾಗಿದ್ದಂತ ಅವರನ್ನ ಸೈನ್ಯವನ್ನೇ ಮೋಶೆ ದೇವರ ಹೆಸರಲ್ಲಿ ಹೋದಾಗ ಅದೆಲ್ಲ ಬಗ್ಬಿಡ್ತೀವಿ, ಎಲ್ಲ ಚೆನ್ನಾಗಾದ್ರೆ ಆಗ್ಬಿಡ್ತು. ಹಂಗಿರ್ಬೇಕಾರೆ ಈ ಸೌಲ ಯಾವ ಲೆಕ್ಕ. ಹಲ್ಲೆಲೂಯಾ. ಸೌಲ ಏನ್ ಮಾಡ್ದ, ಆ ಸ್ವರವನ್ನೇ ಕೇಳಿದ ಕೂಡಲೇ ಅವ್ನ ದೊಡ್ಡ ಹೋರಾಟ ಪ್ರಾರಂಭವಾಯಿತು. ಈಗ ದೇವ್ರು ಏನ್ ಮಾಡೋರು ಕರೆದ್ರು, ಸಂಭಾಷಣೆ ಆಯ್ತು. ಈಗ ಅನನೀಯನ ಬಳಿಗೆ ಹೋಗು ಅಂತ ಹೇಳ್ತಾರೆ. ಹಲ್ಲೆಲೂಯಾ. 15ನೇ ವಚನ 16ನೇ ವಚನ ಓದ್ರಿ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನ ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ದೇವ್ರು ಯಾರು ಹೇಳ್ತೇನೆ ಈಗ? ಅಲ್ಲ ಅನನೀಯನಿಗೆ ಹೇಳ್ತಾ ಇದ್ದಾರೆ. ಅನನೀಯ ಅಲ್ಲಿ ಸೌಲನ ನಾನು ಭೇಟಿ ಮಾಡಿದೆ, ಅವ್ನು ಕಣ್ ಕಳ್ಕೊಂಡಿದ್ದಾನೆ, ಅವ್ನು ಇನ್ನು ಹುಡ್ಕೊ ಬರ್ತಾ ಇದ್ದಾನೆ. ಈಗ ನೀನೇನ್ ಮಾಡಬೇಕು, ಅವ್ನು ಭೇಟಿ ಮಾಡಿ ಏನ್ ಮಾಡ್ಬೇಕು, ಅವ್ನು ಕಣ್ ಬರಂಗ್ ಮಾಡ್ಬೇಕು. ಮುಟ್ಟು ಕಣ್ ಬರುತ್ತೆ. ಯಾಕೆ? ನಾನು ನಿನ್ ಜೊತೆಗೆ ನಿನ್ನಿಂದ ಕಣ್ ಬರ್ಸಕ್ಕಾಗಲ್ಲ, ನಾನು ನಿನ್ ಜೊತೆಗಿರ್ತೇನೆ. ಅಲ್ಲಿ ಬರ್ತಾ ಇದ್ರಲ್ಲ ಸೌಲ, ಅವನ ಜೊತೆಗೆ ನಾನಿದ್ದೀನಿ. ಕರ್ಕೊಂಡು ಬರೋನು ನಾನೇ, ನಿನ್ಗೆ ಪರಿಚಯ ಮಾಡ್ಕೊಡೋನು ನಾನೇ, ನಿನ್ ಜೊತೆಗಿರೋನು ನಾನೇ, ಅವನ ಜೊತೆಗಿರೋನು ಸಹ. ಎಲ್ಲ ಜೋರ ಚಪ್ಪಳ. ನನ್ನ ದೇವರು ಸರ್ವ ವ್ಯಾಪ್ತಿಯಾಗಿದ್ದಾನೆ, ಎಲ್ಲಾ ಜಾಗದಲ್ಲಿ ಆತನು ಇರುವಂತ ದೇವರಾಗಿದ್ದಾನೆ. ಆತನು ಇಲ್ಲದೆ ಇರುವಂತ ಜಾಗ ಒಂದೇ, ಪಾಪ ಮಾಡುವಂತ ಜಾಗದಲ್ಲಿ ಮಾತ್ರ ಅಪ್ಪ ಇಲ್ಲ. ಬಟ್ ಎಲ್ಲಾ ಜಾಗದಲ್ಲಿ ಅಪ್ಪ. ಜೋರ ಚಪ್ಪಳದಲ್ಲಿ ಇಲ್ಲಿ ಅನ್ಯಗಳು ಅರ್ಥ ನೋಡ್ಕೋವ. ಸ್ವಾಮಿ ಅವನು ಯಾರು ಗೊತ್ತವನು? ಇಡಟ್ಟೇನು ಸ್ವಾಮಿ ಯಾರು ಗೊತ್ತವನು? ಅಯ್ಯೋಯ್ಯೋ
ನಿನ್ನ ಅನುಯಾಯಿಗಳನ್ನ ಕೊಂದಂತ ವ್ಯಕ್ತಿ, ನಿನ್ನ ಶಿಷ್ಯರನ್ನ ಕೊಲ್ಲಿಕ್ಕೋಸ್ಕರ ಪ್ರಯಾಣ ಮಾಡಿದಂತ ವ್ಯಕ್ತಿ ಈಗ ದಮಸ್ಕ ಪಟ್ಟಣಕ್ಕೆ ಪ್ರಯಾಣ ಮಾಡಿಕೊಂಡು ಶಿಷ್ಯರನ್ನ ಕೊಲ್ಲಬೇಕೆಂಬುದಾಗಿ ರಾಜನ ಆಜ್ಞೆ ಪಡ್ಕೊಂಡು ಬಂದಿದ್ದಾನೆ. ನನಗೆ ಅಂಥವು ನಾವು ಭೇಟಿ ಮಾಡುವ ಅಂತ ಹೇಳ್ತಿರಲ್ಲ ಅಂತ. ಅದಕ್ಕೆ ದೇವರು ಹೇಳ್ತಾರೆ, ಹೇ ಹುಚ್ಚ, ಅವನು ಯಾಕೆ ಕಾರಿಸ್ಕೊಂಡಿದ್ದೀನಿ ಗೊತ್ತಾ? ಅನ್ಯ ಜನರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರ, ನನಗೋಸ್ಕರವಾಗಿ ರಕ್ತ ಸಾಕ್ಷಿಯಾಗಿ ಸಾಯಲಿಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಂತ ಸಾಧನವು ಅವನಾಗಿದ್ದಾನೆ ಎಂಬುದಾಗಿ. ಎಲ್ಲ ಜೋರಾಗಿ ಚಪ್ಪಾಳೆ. ಹಲ್ಲೆಲೂಯಾ. ದೇವರು ಎದ್ದಾರಿಸಿಕೊಂಡ್ರೆ ಗೊತ್ತಾ ಅವನಿಗೆ? ಯಾವ ಶಿಷ್ಯರನ್ನ ಕೊಂದು ಹಾಕಿದ್ನೋ, ಯಾವ ಯೇಸು ಸ್ವಾಮಿ ಎಂಬುದಾಗಿ ಹೇಳ್ತಕ್ಕಂಥ ವ್ಯಕ್ತಿಗಳನ್ನ ಕೊಂದು ಹಾಕ್ತಾ ಇದ್ನೋ, ಅದೇ ಯೇಸುವಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಒಂದು ವೈರಾಗ್ಯವನ್ನು ತುಂಬಿ ದೇವರು ಸೌಲನ್ನು ಕಲಿಸ್ಕೊಡ್ತಾ ಇದ್ದಾರೆ. ಸೌಲಿಗೆ ಗೊತ್ತು ಕೇಳಿಸ್ಕೊಂಡ, ಹೋದ, ಮತ್ತೆ ದೇವರು ಅವನಿಗೆ ಕಣ್ಣು ಕೊಟ್ರು. ಈಗ ದೇವರ ಸೇವೆ ಮಾಡುವಂತ ಹೋದ, ಇಲ್ಲಿ ತನಕ ಹೋದ, ಸಾಯುವ ತನಕನು ಸಾವುದ. 2 ತಿಮೋತಿ 4ನೇ ಅಧ್ಯಾಯ 7ನೇ ವಚನವನ್ನು ಓದಿ. 2 ತಿಮೋತಿ 4ನೇ ಅಧ್ಯಾಯ 7ನೇ ವಚನ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಅದು ಮೇಲ್ಸಬಹುದು. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಹೋರಾಟ ಬರೀ ಹೋರಾಟ ಅಲ್ಲ, ಶ್ರೇಷ್ಠ ಹೋರಾಟ ಇದೆ. ಕೆಟ್ಟ ಹೋರಾಟಗಳಿದೆ, ತಪ್ಪಾದಂತ ಹೋರಾಟಗಳಿದೆ. ಅದೆಲ್ಲ ನಾನು ಮಾಡಿದ್ದು, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಯಾಕೆಂದ್ರೆ ಈ ಶ್ರೇಷ್ಠ ಹೋರಾಟ ಮಾಡುವ ತನಕ, ಇಲ್ಲಿಯ ತನಕ ನನ್ನನ್ನು ಆರಿಸಿಕೊಂಡ ಆ ದಿನದಿಂದ ನನ್ನ ದೇವರ ದಮಸ್ಕ ಪಟ್ಟಣಕ್ಕೆ ಪ್ರಯಾಣ ಮಾಡಿ ಶಿಷ್ಯರನ್ನು ಕೊಲ್ಲಲಿಕ್ಕೋಸ್ಕರವಾಗಿ ಅಪ್ಪಣೆ ಪಡ್ಕೊಂಡು ನಾನು ವೇಗವಾಗಿ ಹೋದಾಗ ನನ್ನ ಯೇಸು ನನ್ನ ಸಂಧಿಸಿದಲ್ಲ, ಆ ದಿನದಿಂದ ಇವತ್ತಿನ ತನಕ ನಾನು ಸಾಯುವ ಸಮಯ ಹತ್ತಿರ ಬಂದಿದೆ. ಇಲ್ಲಿಯ ತನಕ ನಾನು ನನ್ನ ದೇವರು ಮೆಚ್ಚುವಂತ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಯಾಕೆ ಗೊತ್ತಾ? ಆತನು ನನ್ನನ್ನು ನನ್ನ ಜೊತೆಯಲ್ಲಿ ಇದ್ದಾನೆ. ನನ್ನ ಜೊತೆ ಇರುವುದರಿಂದ ನಾನು ಆತನು ಮೆಚ್ಚುವಂತ ಕೆಲಸವನ್ನ ಮಾಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೇನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಅಯ್ಯ, ಪ್ರಾರಂಭ ಮುಖ್ಯ ಅಲ್ಲ, ಅಂತ್ಯವು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನಾವು ಪ್ರಾರಂಭ ಮಾಡುವುದು ಮುಖ್ಯ ಅಲ್ಲ, ನಾನು ಯಾವ ರೀತಿ ಅದನ್ನು ಗುರಿ ಮುಟ್ಟಿದ್ದೀನಿ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಹಲ್ಲೆಲೂಯಾ. ಮೋಶೆ ಸಹ ಒಳ್ಳೆ ವ್ಯಕ್ತಿನೇ, ದೇವರಿಗೆ ನಂಬಿಸ್ತಾನೆ. ಅದು ಕಾರಣ ಸೇರಿಸಿರಲಿಲ್ಲ, ಪರಲೋಕ ಸೇರಿದ ಬಿಡ್ರಿ, ಅದು ಬೇರೆ ಕತೆ. ಕೊಡ್ತದ ಉತ್ತರ ಏನು? ದೇವರು ಮೆಚ್ಚಿದ್ದನ್ನು ಅವನು ಮಾಡಲಿಲ್ಲ, ದೇವರಿಗೆ ಕೋಪ ಬರಂಗೆ ಮಾಡ್ದ. ಅದ್ರ ಸೌಲ ಆ ರೀತಿ ಮಾಡಲಿಲ್ಲ, ಪೌಲನಾಗಿ ಮಾರ್ಪಟ್ಟ. ಸೌಲನು ಪೌಲನಾಗಿ ಮಾರ್ಪಟ್ಟು ಆ ದಿನದಿಂದ ಅವನು ಮರಣವನ್ನು ಸಂಧಿಸುವ ತನಕ ದೇವರು ಮೆಚ್ಚುವಂತ ಕೆಲಸವನ್ನು ಮಾಡ್ದ. ಅದಕ್ಕೆ ಅವ್ರು ಹೇಳ್ತೇನೆ, ಶ್ರೇಷ್ಠ ಹೋರಾಟವನ್ನು ಮಾಡ್ತೇನೆ, ನನ್ನ ಓಟವನ್ನು ನಾನು ಅಂದ್ರೆ ಏನು ಕಡೆಗಾಣಿಸಿದ್ದೇನೆ ಅಂದ್ರೆ ತಿರಸ್ಕಾರ ಮಾಡಿದ್ದೀನಿ ಅಂತ ಅಲ್ಲ, ಎಂತ ಗುರಿ ಮುಟ್ಟಿದ್ದೇನೆ ಎಂಬುದಾಗಿ. ಅಂದ್ರೆ ಅರ್ಥೇನು? ನಾನು ಸಾಯುವಂತ ಸಮಯ ಹತ್ತಿರಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಈ ಹೋರಾಟ ಮಾಡುವಾಗ ನನ್ನನ್ನು ಕರೆದಂತ ದೇವರು ನನ್ನ ಜೊತೆಗಿದ್ದಾನೆ. ಇಲ್ಲಿಯ ತನಕ ನನ್ನ ಜೊತೆಗಿದ್ದಾನೆ. ಇಲ್ಲಿಯ ತನಕ ನಾನು ಆತನ ಮೆಚ್ಚುವಂತ ಕೆಲಸವನ್ನೇ ನಾನು ಮಾಡ್ತೇನೆ. ಈ ಆತನ ಮೆಚ್ಚುವಂತ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ಬಂತು. ಯಾರಿಂದ? ಯೇಸು ಸ್ವಾಮಿ ಶಿಷ್ಯರಿಂದ ನನಗೆ ವೇದನೆಗಳು ಬಂತು, ಅಡ್ಡಿಗಳು ಬಂತು, ಆಟಗಳು ಬಂತು, ಹಿಂಸೆಗಳು ಬಂತು. ಸಮುದ್ರದಲ್ಲಿ ಬಿಸಾಕಿದ್ರು, ವಿಶ್ರಾಂತಿ ಕೊಡಿಸಿದ್ರು, ಮುಳ್ಳಿನ ಪದೆಯಲ್ಲಿ ಹಾಕಿದ್ರು, ಸಾಕಷ್ಟು ಹಿಂಸೆಯನ್ನು ಕೊಟ್ಟರು. ಆದ್ರೂ ಸಹ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಹಿಂಸೆಯೋ ಅವಮಾನವೋ ನಿಂದನೆಯೋ ಯಾವುದು ಸಹ ಯೇಸುವಿನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರಿಂದ ಅಂತ ವೇಳೆಯಲ್ಲಿ ಸಹ ನಾನು ಒಳ್ಳೆ ಹೋರಾಟವನ್ನೇ ಮಾಡ್ತೇನೆ. ಯಾಕೆಂದ್ರೆ ಕರೆದಂತ ದೇವರು ನನ್ನ ಜೊತೆಯಲ್ಲಿದ್ದ. ಆತನು ನಂಬಿಗಸ್ತರಾದಂತಹ ದೇವರಾಗಿದ್ದ. ಅದಕ್ಕೆ ನಾನು ಈಗ ಮರಣವನ್ನು ಸಾಧಿಸ್ತಾ ಇದ್ದೇನೆ. ಕೊನೆಯವರು ಏನ್ ಹೇಳ್ತಿದ್ದಾನೆ? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಕ್ರಿಸ್ತ ನಂಬಿಕೆ ನಾನು ಏನ್ ಮಾಡಿದ್ದೀನಿ? ಕಾಪಾಡಿಕೊಂಡಿದ್ದೀನಿ. ಯಾಕೆ? ಆ ದೇವರು ನನ್ನ ಜೊತೆ ಇರುವುದರಿಂದ. ಆಮೇಲೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ಹೇಳ್ತಾರೆ ನೋಡಿ, ಸಿದ್ಧವಾಗಿದೆ ಅಂದ್ರೆ ಅದನ್ನು ನಾವು ನೋಡ್ತಾ ಇಲ್ಲ. ನಮ್ಮ ಆಧ್ಯಾತ್ಮಿಕವಾದ ಜೀವಿತದ ಓಟದ ಪ್ರಾರಂಭ ಮುಖ್ಯ ಅಲ್ಲ, ನಮ್ಮ ಮರಣವು ಸಂಧಿಸುವ ತನಕ ನಮ್ಮ ಅಂತ್ಯದ ದಿನವು ಬಹಳ ಪ್ರಾಮುಖ್ಯವಾಗಿದೆ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಕರೆದಂತ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಆತ ನಿಮ್ಮನ್ನು ಒಂಟಿಯಾಗಿ ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮ ಜೊತೆಯಲ್ಲಿ ಆತನಿದ್ದಾನೆ. ಅದರ ಜೊತೆಗೆ ನೀವು ಮಾಡಬೇಕಾದ ಕೆಲಸ ಆತನು ಮೆಚ್ಚುವಂತ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನೀನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ನನ್ನ ಓಟವನ್ನು ಮುಕ್ತಾಯ ಮಾಡಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನಗೋಸ್ಕರವಾಗಿ ನನ್ನ ದೇವರಿಟ್ಟಿರ್ತಕ್ಕಂಥ ಬಿರುದು ಹೊಂದಲಿಕ್ಕೋಸ್ಕರವಾಗಿ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಯಾವತ್ತಿ ಪೌಲ ಹೇಳಿದ್ನೋ ಅದೇ ಪ್ರಕಾರವಾಗಿ ನಾವೆಲ್ಲರೂ ಹೇಳುವಂಥ ದಿನಗಳು ಹತ್ತಿರಕ್ಕೆ ಬರಬೇಕಾಗಿದೆ. ನಮ್ಮನ್ನು ಮರಣವು ಸಾಧಿಸುವುದಕ್ಕಿಂತ ಮುಂಚಿತವಾಗಿ ನಾವು ಶ್ರೇಷ್ಠ ಹೋರಾಟವನ್ನು ಮಾಡಬೇಕಾಗಿದೆ.
ಒಳ್ಳೆ ಶ್ರೇಷ್ಠ ಹೋರಾಟವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಖಂಡಿತವಾಗಿ ದೇವರು ನಿಮ್ಮೊಬ್ಬೊಬ್ಬರನ್ನು ಆಶ್ರಯಿಸಲಿ. ಎಲ್ಲರಿಗೂ ನನ್ನನ್ನು ಕರೆದಾತನು ನನ್ನ ಜೊತೆಯಲ್ಲಿದ್ದಾನೆ, ನನ್ನನ್ನು ಕರೆದಾತನು ನನ್ನೊಂದಿಗಿದ್ದಾನೆ. ಎಲ್ಲರೂ ಹೇಳ್ರಿ, ಎಲ್ಲರೂ ಬಾಯ್ತಿದ್ದೆ ಹೇಳ್ರಿ, ನೀವು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನನ್ನನ್ನು ಕರೆದಾತನು ನನ್ನೊಂದಿಗಿದ್ದಾನೆ. ಆತನನ್ನು ಒಂಟಿಯಾಗಿ ಬಿಡುವುದೇ. ನೀವು ಅನೇಕ ಸಂದರ್ಭದಲ್ಲಿ ನೀವು ಚಿಂತೆ ಬರುವಾಗ, ಸಮಸ್ಯೆಗಳು ಬರುವಾಗ, ಅನೇಕ ನೇರಗಳಲ್ಲಿ ಕವಲೆಗಳು, ದುಃಖಗಳು, ಮನಸ್ತಾಪಗಳು ಬಂದುಕೊಳ್ಳುವುದು. ಅಯ್ಯೋ, ನಾನು ತಲೆನೇ ಆಗಿದೆ, ಎಲ್ಲರೂ ನಾನು ಕೈ ಬಿಡಪಟ್ಟೆ, ಎನ್ನು ನೇಸಿಕ್ಕಿರುವುದಕ್ಕೆ ಒರುವರೂ ಇಲ್ಲ ಎಂದರೆ ஒரு கூக்குரல் உன்னுடைய வாழ்க்கையில் வந்து இருக்கக்கூடும். அது தேவன் சொல்லுகிறதான வார்த்தை, நான் உன்னோடு இருக்கிறேன். ನಿನ್ನ ಜೀವನದ ಅನೇಕ ಸಂದರ್ಭ ಕಷ್ಟಗಳು ಬಂದಾಗ, ನಷ್ಟಗಳು ಉಂಟಾದಾಗ, ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ, ಅವಮಾನಗಳು ಬಂದಂತ ಸಂದರ್ಭದಲ್ಲಿ ನೀನು ಹೇಳ್ಬೋದು, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ನಾನು ಒಂಟಿ ಹಾಕಿದ್ದೇನೆ, ಅಯ್ಯೋ ನನ್ನ ಬಗ್ಗೆ ಚಿಂತೆ ಮಾಡುವವರು ಯಾರಿಲ್ಲ, ಅಯ್ಯೋ ನನ್ನ ಹುಟ್ಟಿದೆ ಸಾರ್ಥಕವಾಗಲಿಲ್ಲ ಎಂಬುದಾಗಿ ಗೊಣಗಾಡಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯ ಹೇಳ್ತಾ ಇದೆ, ಕರೆದಂತ ನಾನು ನಿನ್ನೊಂದಿಗೆ, ನಾನಿನ್ನು ಒಬ್ಬಟ್ಟಿಗನಾಗಿ ಬಿಡುವುದೇ. ಆದರೆ ನಾನು ನಿನ್ನೊಂದಿಗೆ ಇರಬೇಕಾದ್ರೆ ನೀನು ನಾನು ಮೆಚ್ಚುವಂತ ಕೆಲಸವನ್ನು ಮಾಡುತ್ತೆ. ನೀನು ನಾನು ಮೆಚ್ಚುವಂತ ಕೆಲಸವನ್ನು ನೀನು ಮಾಡುವಾಗ ಮಾತ್ರ ನನ್ನ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ. ಪ್ರೀತಿಗಳ ದೇವರ ಮಕ್ಕಳೇ, ದೇವರು ನಿಮ್ಮೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಮೋಶೆಗೆ ಕೊಟ್ಟಂತ ಜವಾಬ್ದಾರಿ ಕೊಟ್ಟಿದ್ದಾರೆ, ಸೌಲಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಯೇಸುವಿಗೆ ಕೊಟ್ಟಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೋಗ್ರಿ, ಲೋಕದ ಕಟ್ಟ ಕಡೆ ಹೋಗಿ ಸುವಾರ್ತೆಯನ್ನು ಸಾರಿ. ಬಂಧಿಸಲ್ಪಟ್ಟವರು, ಶಾಪಗ್ರಸ್ತರು, ಕಷ್ಟದಲ್ಲಿ ವ್ಯಾಧಿರತಕ್ಕಂಥ ಜನರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ನಾನು ನಿಮ್ಮನ್ನು ಕಳಿಸಿಕೊಡುವಾಗ ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ, ನಿನ್ನ ಮೂಲಕವಾಗಿ ನಾನು ಅನೇಕ ಮಹತ್ತಾದ ಕಾರ್ಯಗಳನ್ನ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿ ನಿಮ್ಮನ್ನು ಕಳಿಸಿಕೊಡ್ತಾರೆ. ನೀವೇನು ಮಾಡಬೇಕಾಗಿದೆ? ಕಳಿಸಿಕೊಟ್ಟಂತ ದೇವರಿಗೆ, ನಮ್ಮನ್ನು ನಂಬಿ ನಮ್ಮ ಜೊತೆಗಿರುವಂಥ ದೇವರಿಗೆ ಆತ ಮೆಚ್ಚುವಂಥ ಕೆಲಸವನ್ನು ಮಾಡುವಂಥ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿಲ್ಲ. ಆಗ ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮಗೆ ಸಂಬಂಧಪಟ್ಟ ಎಲ್ಲವೂ ಸಹ ಆಶೀರ್ವಾದವಾಗಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣಗಳು. ಅಬ್ರಾಹ್ಮ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ದೇವರು ಈಸಾಕನಿಗೆ ಹೇಳ್ತಕ್ಕಂಥ ಒಂದು ಮಾತು, ಈಸಾಕನೇ, ನೀನು ನಿಮ್ಮ ತಂದೆಯ ಆದ ಅಬ್ರಾಹ್ಮನ ರೀತಿಯಲ್ಲಿ ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನೀನು ನಡೆಯುವುದಾದರೆ ನಾನು ನಿನ್ನ ತಂದೆಗೆ ಮಾಡಿರ್ತಕ್ಕಂಥ ಆಜ್ಞೆಗಳನ್ನ, ಆಶೀರ್ವಾದವನ್ನ ನಿನಗೂ ನಿನ್ನ ಸಂತತಿಗೂ ಉಚಿತವಾಗಿ ಕೊಡುತ್ತೇನೆ. ನೀನು ಕಾಯಿಡುವಂಥ ಪ್ರದೇಶವನ್ನು ನಾನು ಉಚಿತವಾಗಿ ಕೊಡ್ತೇನೆ, ನಿನ್ನ ಸಂತತಿಗೆ ಕೊಡ್ತೇನೆ, ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ದೇವರು ಈಸಾಕನಿಗೆ ಹೇಳ್ತಾರೆ. ಅದನ್ನೇ ದೇವರು ನಮ್ಗೆ ಹೇಳ್ತಾನೆ, ನೀನು ಹೋಗುವಂಥ ಜಾಗದಲ್ಲಿ ನಾನು ನಿನ್ನೊಂದಿಗೆ ನೀನು ಒಬ್ಬೊಟ್ಟಿಗನಾಗಿ ನಾನು ಬಿಡುವುದೇ ಇಲ್ಲ. ನಾನು ಮೆಚ್ಚುವಂಥ ಕೆಲಸವನ್ನು ನೀನು ಮಾಡುವುದಾದರೆ ನಿನ್ನ ಮೂಲಕವಾಗಿ ಅನೇಕ ಮಹತ್ವದ ಕಾರ್ಯವನ್ನು ನಾನು ಮಾಡ್ತೇನೆ. ನಿನಗೋಸ್ಕರವಾಗಿ ಕೊನೆಯ ದಿನದಲ್ಲಿ ಜಯಮಾಲೆ ಇದೆ, ಜೀವ ಜಲ ಇದೆ, ಜೀವ ಜಯಮಾಲೆ ಇದೆ, ನಿತ್ಯ ಜೀವ ಇದೆ, ಮರಿಬೇಡ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನಾವು ಹೋಗೋಣ, ಸುವಾರ್ತೆಯ ಸಾರೋಣ, ಸಾಕ್ಷಿಗಳನ್ನು ಕೊಡೋಣ, ಅನೇಕ ಆತ್ಮವನ್ನು ಆದಾಯಪಡಿಸೋಣ. ನಮ್ಮ ಮೂಲಕವಾಗಿ ಯಾರು ಸಹ ದೇವರ ನಾಮಕ್ಕೆ ದೂಷಣೆ ಮಾಡಬಾರದು. ಇವರು ವಿಶ್ವಾಸಿಗಳ ಎಂಬುದಾಗಿ ಯಾರು ಹೇಳದ ರೀತಿಯಲ್ಲಿ, ನಮ್ಮ ದೇವರಿಗೆ ಅವಮಾನವಾಗದ ರೀತಿಯಲ್ಲಿ ಅನ್ಯ ಜನರ ಮುಂದೆ ನಾವು ಸಾಕ್ಷಿ ಉಳ್ಳವರಾಗಿ ಜೀವಿಸಿಕೊಳ್ಳೋಣ. ಖಂಡಿತವಾಗಿ ದೇವರನ್ನು ಆಶೀರ್ವದಿಸ್ತಾರೆ. ನಮ್ಮೆಲ್ಲರನ್ನ ಕೈಗಳ ಮೇಲೆ ಕೆತ್ತಿ ನಾವು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮ ಹೆಚ್ಚಾಗಿ ಯೇಸು ಸ್ವಾಮಿ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳು. ಈ ಸುಂದರವಾದ ವೇಳೆಯಲ್ಲಿ ದೇವರಿಗೆ ಪರಿಶುದ್ಧವಾದ ಪಾದ ಸನ್ನಿಧಿಗೆ ಒಂದು ಪ್ರಾರ್ಥಿಸುವಂತ ಒಂದು ಒಳ್ಳೆಯ ಅವಕಾಶ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕೇಳಿದಂಥ ವಾಕ್ಯವನ್ನು ಸ್ವಾಮಿ ನಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡಿ. ಕೇಳಿದಂಥ ಮಾತುಗಳು ಸ್ವಾಮಿ ನಮಗಾಗಿ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡು ದೇವರೇ. ಕರೆದಂಥ ದೇವರು ನಮ್ಮೊಂದಿಗೆ ಇದ್ದೀವಿ. ನೀನು ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.